ಅಂದರೆ ಇದು ಶ್ರುತಿಗಳಲ್ಲಿ ಬರ್ತಕ್ಕಂಥ ಪರಸ್ಪರ ವಿರೋಧವನ್ನು ಪರಿಹಾರ ಮಾಡಿ ಅದರೊಳಗೆ ಆಕಾಶವು ಪರಮಾತ್ಮನಿಂದ ಹುಟ್ಟಿದ ಅಂತ ಆಕಾಶ ನಿತ್ಯ ಅದ್ಯಾಂಗೆ ಹುಡ್ತದ ಅಂತ ಶ್ರುತಿ. ಒಂದು ಶ್ರುತಿ ಭಗವಂತನಿಂದ ಹುಡ್ತದ, ಇನ್ನೊಂದು ಶ್ರುತಿ ಆಕಾಶ ನಿತ್ಯ ಅಂತ. ಈ ಎರಡು ಶ್ರುತಿ ವಿರೋಧ ಬಂತು. ಶ್ರುತಿಗಳಲ್ಲೇ ಪರಸ್ಪರ ವಿರೋಧ, ಶ್ರುತಿ ಅಪ್ರಮಾಣ. ಅಂಥ ಅಪ್ರಾಮಾಣಿಕವಾದಂತಹ ಶ್ರುತಿಯನ್ನು ಹೇಳಿದ ಭಗವಂತನ ಜಗಜ್ಜನ್ಮಾನಿ ಕಾಣುತ್ತೆ ಸುಳ್ಳ ವಿಜ್ಞಾನ ಮಾಡ್ತಾರೆ ಅಂತ. ಹಿಂಗೆ ಶ್ರುತಿ ಪ್ರಾಮಾಣ್ಯದ ಬಗ್ಗೆ ಸಂಖ್ಯೆಯನ್ನು ಬಂದಾಗ ಅದು ಹೇಳಿದರು, ಇಲ್ಲ ಎರಡೂ ಶ್ರುತಿ ಕರೆಕ್ಟ್ ಹೇಳ್ತಾರೆ. ಒಂದು ಶ್ರುತಿ ಆಕಾಶ ನಿತ್ಯದ ಅಂತ ಶ್ರುತಿ ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ನಿತ್ಯನೇ, ಭೂತಾಕಾಶ ನೀಲಿ ಆಕಾಶ ಅಂದ್ರೆ ಇದು ಅನಿತ್ಯ ಪರಮಾತ್ಮನ ಹುಡ್ತು. ಇದೊಂದು ಗತಿ. ಇನ್ನೊಂದು ಗತಿ ಕಲ್ಪನಾ ಏನು ಮಾಡಿದ್ರು, ಆಕಾಶ ಹುಡ್ತು ಅಂದರೆ ಆಕಾಶಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಇವರು ಹುಟ್ಟಿದ್ರು ದೇವತೆಗಳು. ಅದು ಆಕಾಶಾಭಿಮಾನಿ ಗಣಪತಿ ಒಬ್ಬೇ ಅಲ್ಲ, ಮಹಾಲಕ್ಷ್ಮಿನೂ ಇದ್ದಾಳಲ್ಲ. ಅಕ್ಕಿಗೆ ಮಾಡೋದು ಮಹಾಲಕ್ಷ್ಮಿಗೆ ಭಗವಂತನ ಆಜ್ಞೆಯಿಂದ ಇದು ಸೃಷ್ಟಿ ಮಾಡಬೇಕು ಅಂತ ಇಚ್ಛಾ ಹುಟ್ಟೋದು. ಅದು ಹುಟ್ಟದೆ ಮಹಾಲಕ್ಷ್ಮಿ ಸೃಷ್ಟಿ ಅಂದ್ರೆ ಆ ಸೃಷ್ಟಿ ಅಂದ್ರೆ ಮಹಾಲಕ್ಷ್ಮಿ ಉಂಚಿ ಮಂದಿಗೆ ಗಣಪತಿಗೆ ದೇಹ ಸೃಷ್ಟಿ, ಮಹಾಲಕ್ಷ್ಮಿಗೆ ಭಗವಂತನ ಇಚ್ಛೆಯಿಂದ ಮಾಡುವ ಶಿಕ್ಷಾ ಸೃಷ್ಟಿ ಮಾಡಬೇಕೆಂಬ ಇಚ್ಛೆ. ಆ ಇಚ್ಛೆ ನಾವು ಕೇಳಿದ ಅವ್ಯಾಕೃತ ಆಕಾಶ ಅಂದರೆ ಏನು, ಭೂತಾಕಾಶ ಅಂದರೆ ಏನು. ಇದು ಅವ್ಯಾಕೃತ ಆಕಾಶ, ಇದು ನಿತ್ಯ, ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆಗೆ. ಅವ್ಯಾಕೃತ ಆಕಾಶದ್ದೇ ಇನ್ನೊಂದು ಸಣ್ಣ ಎಡಿಷನ್ನೇ ಭೂತಾಕಾಶ. ಭೂತಾಕಾಶ ಅಂದರೆ ಪಂಚಭೂತಗಳ ಜೊತೆಗೆ ಸೃಷ್ಟಿ ಕಾರ್ಯದಲ್ಲಿ ಯಾವಾಗಲೂ ಇರುವುದು ಭೂತಾಕಾಶ. ಅವ್ಯಾಕೃತ ಆಕಾಶ ಅದು ಯಾವಾಗಲೂ ಪ್ರಳಯ ಕಾಲದಾಗ ಇರ್ತಾ. ಇನ್ನು ಅದು ನಿಮಗೆ ಇಂಗ್ಲೀಷ್ ಹೇಳಬೇಕಂದ್ರೆ ಈ ಮಠಾಕಾಶ, ಹೊರಗಿನ ಆಕಾಶ ಅವ್ಯಾಕೃತ ಆಕಾಶ, ಎಲ್ಲ ಕಡೆಗೆ ವ್ಯಾಪ್ತದ್ದು ಅವ್ಯಾಕೃತ ಆಕಾಶ. ನಮಗೆ ಸೀಮಿತ ಪದಾರ್ಥಗಳ ಸಂಬಂಧವಾಗಿದ್ದು ಭೂತಾಕಾಶ ಅಂತ. ಇದು ಕನ್ನಡವಾಗಿ ಹೇಳಲಿಕ್ಕೆ ಯಾಕೋ ಸರಿಯಾಗಿದ್ದು. ಅವ್ಯಾಕೃತ ಆಕಾಶ ಭೂತಾಕಾಶ ಅಂದರೆ ಪೃಥ್ವಿ ಅಪ ತೇಜ ವಾಯು ಇದು ಪಂಚಭೂತಗಳಲ್ಲಿ ಬರ್ತದಲ್ಲ, ಅದು ವ್ಯಾಕೃತ ಆಕಾಶ. ಪಂಚಭೂತಗಳ ಸೃಷ್ಟಿಯಕ್ಕಿಂತಲೂ ಮೊದಲು ಯಾವಾಗಲೂ ಇರ್ತಕ್ಕಂಥದ್ದು ಅವ್ಯಾಕೃತ. ಇಷ್ಟು ಶಾಸ್ತ್ರಗಳು ಹೇಳ್ಯಾರ. ಸೀಮಿತ ಇಷ್ಟು ನೀನು ಹೇಳಿದೆ. ಇನ್ನು ಮುಂದಿನ ಬರಲಿ ಹೋಗೋಣ. ಮಾತರಿಷ್ಟಾಧಿಕರಣ ಯಥೇನ ಮಾತರಿಷ್ಟಾಪಿ ವ್ಯಾಖ್ಯಾತ. ಓಂ ಇನ್ನೇನು ಹೇಳಿದರು, ಹಿಂದಿನ ವಿಕ್ರಮದೊಳಗೆ ಏನು ಹೇಳಿದ್ರೆ ಆಕಾಶ ಹುಟ್ಟಿತು ಅಂದ್ರೆ ಆಕಾಶ ಮೇಮಾನಿ ದೇವತಾ ಹುಟ್ಟಿದ. ತೇಜೋ ವರ್ಣಾನ್ಯಾಕಾಶ ಇತಿ ತಾನಿ ಅನಿತ್ಯಾನಿ ವಾಯುರ್ವಾವ ನಿತ್ಯ. ತೇಜೋವರ್ಣ ತೇಜಸ್ಸು, ಅಪ ಅಂದ್ರೆ ತೇಜ ಅಂದ್ರೆ ಅಗ್ನಿ, ಅವ ಅಂದ್ರೆ ಅನ್ನ, ಇದು ಅಪ ಅಂದ್ರೆ ನೀರು, ಅನ್ನ ಅಂದ್ರೆ ಪೃಥ್ವಿ, ಅಂದ್ರೆ ಪೃಥ್ವಿ ಅಂದ್ರೆ ಹುಟ್ಟು. ಆಕಾಶ ಐತಿ ತಾನಿ ಅನಿತ್ಯಾನಿ, ಇವೆಲ್ಲ ಅನಿತ್ಯಗಳು. ವಾಯುರ್ವಾವ ನಿತ್ಯ ನೋಡಿ, ವಾಯು ನಿತ್ಯ ಅಂದ್ರೆ ಏನಾಯ್ತು, ಈಗ ಈ ವಿಷ್ಣುನ ಒಳಗೆ ಆಕಾಶ ತಗೊಂಡು ಭೂತಾಕಾಶ ಅಂತಾರೆ, ಅವು ಅನಿತ್ಯ. ನಿತ್ಯ ಅಂತಂದ್ರೆ ಹುಟ್ತಾವ, ಆದ್ರೆ ವಾಯು ಮಾತ್ರ ನಿತ್ಯ. ಒಂದು ಶ್ರುತಿ. ಮತ್ತು ಏತಸ್ಮಾತ್ ಆಕಾಶಾದ್ ವಾಯು ವಾಯು ಅಗ್ನಿ ಅಗ್ನಿರ, ಆಕಾಶದಿಂದ ವಾಯು ಹುಡ್ತೀವಿ ಅಂತ ವಾಯು ಹುಟ್ಟು ಬಂದರು. ಆಕಾಶದಿಂದ ವಾಯು ಹುಡ್ತೀವೋ ಅಂತ ಒಂದು ಕಡೆಗೆ, ವಾಯುರ್ವಾವ ನಿತ್ಯ ಅಂತ ಇನ್ನೊಂದು ನೋಡಿ. ಶ್ರುತಿ ಇರೋದು ಬಂತಿರು. ವಾಯುರ್ವಾವ ನಿತ್ಯ, ವಾಯು ನಿತ್ಯ. ಈ ಪಂಚಭೂತ ಒಳಗೆ ಏನು ತೇಜ ಅಪ ಅನ್ನ ಅಂದ್ರೆ ಪೃಥ್ವಿ ಆಕಾಶ, ಇವು ನಾಲ್ಕು ಅನಿತ್ಯ ನೋಡಿ. ತಾನೇ ಅನಿತ್ಯಾನಿ ವಾಯುರ್ವಾವ ನಿತ್ಯ.
ಅಂತ ಹೇಳಿ. ಮತ್ತು ಈ ಶ್ರುತಿಯಲ್ಲಿ ವಿರೋಧ ಮಂತ್ರ ಇಲ್ಲ. ಇದೊಂದು ಶ್ರುತಿ ವಿರೋಧ ಏನು ಬಂತಂದ್ರೆ ಆಕಾಶ ವಾಯು ವಾಯೋ ಆಕಾಶದಿಂದ ವಾಯು ಹುಟ್ಟುವಂತ ಬಂತು, ಪರಮಾತ್ಮದಿಂದ ವಾಯು ಹುಟ್ಟುವಂತ ಬಂತು. ಒಂದು ಕಡೆ ವಾಯು ಹುಟ್ಟಿದಂತ ಬಂತು, ಅದೇ ಶ್ರುತಿ ಒಳಗೆ ಶ್ರುತಿ ವಿರೋಧ ಬಂತಿಲ್ಲ. ಹಿಂಗೆ ವಿರುದ್ಧವಾದಂತಹ ಶ್ರುತಿಗಳಿಂದ ಪ್ರತಿಪಾದ್ಯವಾದ ವಿಷ್ಣು ತತ್ವ ಅಪ್ರಾಮಾಣಿಕ ಅಂತ ವಿರೋಧ ಬಂದಾಗ ಏವಂ ಪ್ರಳಯ ಅದು ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಏವಂ ಪ್ರಳಯ ಕಾಲೇಪಿ ವಿಭಾತ ಪರಾವರಃ ಮುಖ್ಯವಾಯುರ್ನಿತ್ಯ ಸಮಃ ಕ್ಷೀರೋತ್ಪತ್ತಿಕಾರಃ ಪರಾಧೀನ ವಿಶೇಷೇಣ ಜನಿಮಾನೇವ ಶಬ್ದಿತಃ. ಏವಂ ನೋಡ್ರಿ, ಹುಟ್ಟೋದು ಸಾಯೋದು ಅಂದ್ರೆ ಏನದಂದ್ರೆ ಅವ ಸತ್ತಂಗೆ ರೀ, ಬುದ್ಧಿ ಎಲ್ಲ ಹೋಗ್ಯದ, ಅವ ಸತ್ತಂಗೆ. ಪ್ರಳಯ ಕಾಲದಲ್ಲಿ ಲಕ್ಷ್ಮೀ ಮತ್ತು ಪರಮಾತ್ಮ ಇವರಿಬ್ಬರಿಗಂತೂ ಪ್ರಳಯ ಇದೆ. ಈಶ ಕೋಟಿ ಪ್ರವೇಶ, ಈಶ ಲಕ್ಷ್ಮೀ ಚೇತ. ವಾಯುದೇವರಿಗೆ ಬ್ರಹ್ಮದೇವರು ವಾಯುದೇವರ ಒಂದೇ, ಅವರಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ಜ್ಞಾನನಾಶ. ನಾವೆಲ್ಲ ಶೇಷ ಗರುಡ ರುದ್ರ ಇತ್ಯಾದಿಗಳೆಲ್ಲರಿಗೂ ಏನದ ಅಂದ್ರೆ ಪ್ರಳಯ ಕಾಲದಲ್ಲಿಯೂ ಅವರಿಗೆ ವಿಸ್ಮರಣ ಸುಪ್ತ. ವಾಯುದೇವರಿಗೆ ಮಾತ್ರ ಪ್ರಳಯ ಕಾಲದಲ್ಲಿಯೂ ಅವರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ನಾಶವಿಲ್ಲ ಅಂತ ಹೇಳ್ತಾರೆ. ಏವಂ ಪ್ರಳಯ ಕಾಲೇ ಪ್ರತಿಭಾತ ಪರಾವರ. ಪ್ರಳಯ ಕಾಲದಲ್ಲಿಯೂ ಪ್ರತಿಭಾತ ಪರಾವರ. ಪ್ರತಿಭಾತ ಅಂದ್ರೆ ಜ್ಞಾನ ಯಾವಾಗ ಇರ್ತದೆ ವಾಯುದೇವರು. ಪ್ರಳಯ ಕಾಲದಾಗ ಎಲ್ಲರ ಮಂದಿ ಮಾಡ್ಕೊಳ್ತಿರ್ತಾರೆ. ಎಲ್ಲ ದೇವತೆಗಳು ಜೀವರಾಶಿಗಳು ಎಲ್ಲರೂ ಸೂಕ್ತರಾದಾಗ ವಾಯುದೇವರ ಮಾತಿನಾಗ್ತಾರೆ ಹೇಳ್ತಾರೆ, ಅವರ ಜ್ಞಾನಕ್ಕೆ ಸ್ಥಿತಿ. ಇನ್ನೊಂದು ಕಡೆ ಹೇಳ್ತಾರೆ, ಅತಿರೋಹಿತ ವಿಜ್ಞಾನ ವಾಯುರ ಅಮೃತ ಸ್ಮೃತ. ವಾಯುದೇವರಿಗೆ ಅಮೃತ ಅಂತ ಸಾವಿದ್ದೇ ಇದ್ದವರು ಅಮೃತ ಮತ್ತು ಪ್ರಳಯ ಕಾಲದಾಗ ಮತ್ತು ವಾಯುದೇವರು ಹೋಗ್ತಾರಂದ್ರೆ ಬುದ್ಧಿಯ ನಾಶ. ಅತಿರೋಹಿತ ವಿಜ್ಞಾನ, ವಾಯುದೇವರಿಗೆ ವಿಜ್ಞಾನ ಶುದ್ಧ ಜ್ಞಾನವಲ್ಲ, ಅತಿರೋಧನ. ಈ ಕಾರಣಕ್ಕಾಗಿಯೇ ವಾಯುದೇವರ ಅವತಾರ ಪುತ್ರರಾದ ಹನುಮಂತೇವರಿಗೂ ಬುದ್ಧಿನ ಆಸೆ ಇತ್ತ. ವಾಲ್ಮೀಕಿ ರಾಮಾಯಣದಾಗ ಒಂದು ಕಡೆ ಬರ್ತದೆ, ಹನುಮಂತೇವರು ಹುಟ್ಟಿದ ಕೂಡಲೇ ಅವರಿಗೆ ಇಂದ್ರ ವಜ್ರ ಹೋಗದ, ಅವರ ಅಪ್ಪನ ಕೆಳಗಿದ್ರು, ಅವರ ಪಾಂಡ್ಯ ವಾಂಕ ಆಯಿತು. ಇವಾಗ ಸಿಟ್ಟು ಬಂದು 3 ವಾಯುದೇವರಿಗೆ ಸಿಟ್ಟು ಬಂತು. ಅವ್ರಿಗೆಲ್ಲ ಪ್ರಾಣಿಗಳ ಶ್ವಾಸವನ್ನು ವಾಸವ ಕುಲಿಶದಿ ಘಾಸಿಸಿ ಜೀವನು ಶ್ವಾಸ ನಿರೋಧಿಸಿದೆ. ವಾಸವ ಕುಲಿಶದಿ, ವಾಸವ ಅಂದ್ರೆ ಇಂದ್ರ, ಕುಲಿಶ ಅಂದ್ರೆ ವಜ್ರ, ಘಾಸಿಸಿ ಅಂದ್ರೆ ಹನುಮಂತೇವರಿಗೆ ಹೊಡೆಯಲು ಶ್ವಾಸ ನಿರೋಧಿಸಿದೆ. ಈ ಜಗತ್ತಿನ ಶ್ವಾಸವನ್ನೇ ನಿರೋಧ ಮಾಡಿದೆ. ಅಲ್ಲ ಬ್ರಹ್ಮದೇವರು ಬಂದು ಇಂದ್ರಾದಿಗಳಿಗೆ ಹೇಳಿದರು, ನೀವೆಲ್ಲ ಅವ್ರಿಗೆ ಕ್ಷಮಾ ಕೇಳ್ಕೊಳ್ರಿ. ಇಂದ್ರ ರುದ್ರ ಎಲ್ಲರೂ ಬಂದು ಕೇಳ್ಕೊಂಡ್ರು. ಅವೆಲ್ಲರೂ ತಮ್ಮ ಶಕ್ತಿ ಅವಾಗ ಕೊಟ್ಟರು. ಯಾರಿಗೆ? ಹನುಮಂತ. ಬ್ರಹ್ಮ ಹೇಳ್ದ, ನನ್ನ ಬ್ರಹ್ಮಾಸ್ತ್ರ ನಿನಗೇನೂ ಆಗೋದಿಲ್ಲ. ರುದ್ರ ಹೇಳ್ದ, ನನ್ನ ತ್ರಿಶೂಲ್ ನಿನಗೇನೂ ಆಗೋದಿಲ್ಲ. ಇಂದ್ರ ನನ್ನ ವಜ್ರ ನಿನಗೇನೂ ಆಗೋದಿಲ್ಲ. ಎಲ್ಲರೂ ಹುಡುಗಿ ಅರ್ಧ ಅಮ್ಮನ ಭಾಳ ದೊಡ್ಡವ ಪರಿಷ್ಠ. ಆವಾಗ ಈ ಶಕ್ತಿ ಭಾಳ ಬಂದ ಕೂಡಲೇ ಹುಡುಗರು ಕೆಲವು ಭಾಳ ಓಡಾಡ್ತಾರೆ. ಹುಡ್ಕೋದು ಭಾಳ ಆದಾಗ ಹುಡುಗರು ಓಡಾಡೋದು, ಕಿತ್ತೋದು, ತೆಗಿ ಹಿಂಗೆ ಮಾಡ್ತಿರ್ತಾರೆ. ಅಂತ ಡಾಕ್ಟರ್ ಹೇಳ್ತಾರೆ, ಭಾಷೆ ತಿಳಿಸ್ಬೇಡ ಅಂದ್ರೆ ಆ ಹುಡುಗ ಏಕ್ದಮ್ ಬಾಲ ಇರೋದು, ಕ್ರಿಕೆ ಇರೋದು, ಸುಮ್ಮ ಕೂಡ ಒಟ್ಟು ಯಾವಾಗಲೂ ಏನು ಮಾಡ್ಬೋದು. ಯಾಕಂದ್ರೆ ಒಳಗೆ ಚೈತನ್ಯ ಹೆಚ್ಚ. ಹಂಗೆ ವಾಯುದೇವರಿಗೆ ಎಲ್ಲರೂ ಶಕ್ತಿ ಕೊಟ್ಟ ಮೇಲೆ ಚೈತನ್ಯ ಭಾಳ ಆಯಿತು. ಸುಮ್ಮ ಕೂಡ್ತಿರ್ತಿದ್ರು. ಋಷಿ ಮುನಿಗಳು ಅರಣ್ಯದೊಳಗೆ ಅವ್ರು ಇದಾದ್ರು, ಅವರೆಲ್ಲ ತಪಸ್ ಮಾಡೋ ವೇಳೆ ಗಡ್ಡ ಕಟ್ಟೋದು,
ಮ್ಯಾಲೆ ಹೋಗ್ಬೋದು, ಅವರೆಲ್ಲ ಸಾಮಾನು ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ರು. ಶಿವನಂದ್ರು ಏನು ಬಾ ನಿಮ್ಗೆ ಚಲೋ ಆಗಂತ ನಾವು ಆಶೀರ್ವಾದ ಮಾಡಿದ್ರೆ ನಮಗೆ ಮುಂದೆ ಹೀಗೆ ಆಗೋದು ಹೆಂಗೆ ಅಂತ ಹೇಳಿ ನಿಮ್ಗೆ ಶಕ್ತಿ ಎಲ್ಲ ಇರಲಿ, ನೀವು ವಿಸ್ಮರಣ ಆಗಿ ಅವ್ರಿಗೆ ಶಾಪ್ ನೀವು ಶಕ್ತಿ ಎಲ್ಲ ಕೊಟ್ಟದ್ದಿರಲಿ, ವಿಸ್ಮರಣ ಆಗಲ್ಲ. ಮತ್ತು ಋಷಿಗಳಂದು ವಿಸ್ಮರಣ ಆದ್ರೆ ಮುಂದೆ ನಮಗೆ ಇವನೇ ನಮ್ಮ ರಕ್ಷಣೆ ಮಾಡವ ಮತ್ತು ಇಲ್ಲ ಯಾರಾದರೂ ನೆನಪು ಮಾಡಿ ಕೊಟ್ಟು ರಭಸ್ ಮಾಡ. ಹಿಂಗೆ ಋಷಿಗಳು ಹೇಳಿದ್ರು. ಹನುಮನ್ ದೇವರಿಗೆ ಯಾವಾಗಲೂ ಶಕ್ತಿ ಭಾಳ ಇರ್ತಿತ್ತು. ಯಾರಾದರೂ ಶಕ್ತಿ ಅದ ಅಂತ ಹೇಳಿದ್ರೆ ಮತ್ತದು ಆ್ಯಕ್ಟಿವ್ ಆಗ್ತದೆ. ಹಿಂಗೆ ಒಂದು ಹನುಮನ್ ದೇವರ ಬಗ್ಗೆ ಒಂದು ಕಥೆ. ರಾಮಾಯಣದಾಗ ಇಷ್ಟೆಲ್ಲ ಇಲ್ಲ, ಒಂದೆಲ್ಲೋ ಇಷ್ಟು ಸ್ವಲ್ಪ ಅದು ಭಾಳ ಪುರಾಣಗಳಲ್ಲಿ ಈ ಕಥೆ ರಾಮಾಯಣ ಜಾಂಬೋ ಅಂತಂದು ಜಾಂಬೋ ಅಂತ ನೆನಪು ಮಾಡಿ. ಆದರೆ ನಾನು ರಾಮಾಯಣವನ್ನು ಹಿಂದೆ ಮುಂದೆ ನೋಡಿದ್ದೆ. ನೋಡಿದಾಗ ಹನುಮನ್ ದೇವರಿಗೆ ಶಾಪ ಆಗಿದ್ದು ವರ ಕೊಟ್ಟದ್ದು ಕರೇನೇ ಸುಳ್ಳೇನಿಲ್ಲ. ಅದು ಇದೇ ಆ್ಯಕ್ಷನ್ದಾಗ ಬಂದಿಲ್ಲ. ಪ್ರತಿಭಾತ ಪರಾವರ ಅಂತ ಇದ್ದಾಗ ವೇದ ಹೇಳ್ತದ ಪ್ರತಿಭಾತ ಪರಾವರ ಬರೀತಾರೆ. ಅತಿರೋಹಿತ ವಿಜ್ಞಾನ. ಮತ್ತು ಇನ್ನೊಂದು ವಾಯುದೇವರಿಗೆ ಸ್ವರೂಪ ನಿರ್ಣಯ ಮಾಡುವ ವರಗಳ ಮೂಲಕವಾಗಿ ಆ ಶಕ್ತಿ ಬಂದಿಲ್ಲ ಅಂತ, ಸ್ವಾಭಾವಿಕ ಶಕ್ತಿ. ಭೀಮಸೇನ ದೇವರು ಎಂದೂ ಅಸ್ತ್ರವಿದ್ಯೆಯನ್ನು ಕಲೀಲಿಲ್ಲ. ಅಸ್ತ್ರ ಅಂತಂದ್ರೆ ಆಯಾ ದೇವತೆಗಳಿಗೆ ಉಪಾಸನ ಮಾಡಿ ಅವರ ವರವನ್ನು ಪಡೆದು ಅಗ್ನಿ ಅಸ್ತ್ರ ಅಂದ್ರೆ ಅಗ್ನಿ ಬಂದು ಅವರ ಇದರೊಳಗೆ ಮಾಡಿ. ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮ ಮನ್ಯತೆ ಅನ್ಯ ಧರ್ಮ ಮಂಜಸ. ಅಸ್ತ್ರ ಯುದ್ಧ ಇದು ಅಷ್ಟು ಉತ್ತಮ ತರಗತಿ ಯುದ್ಧ ಅಲ್ಲ, ನಿನ್ನ ಪರಾಕ್ರಮ ಅಲ್ಲ. ಅದು ಆ ದೇವತೆಗಳು ವೈದ್ಯವನ್ನು ನಾವು ಬಡಿತಾನೆ ಬಿಡ್ತಾರೆ. ಅಗ್ನಿಯಸ್ತ್ರ ಬಿಟ್ಟರೆ ಅಗ್ನಿ ವೈದ್ಯ ಹೋಗ್ತಾನೆ, ವಾಯುವಸ್ತ್ರ ಬಿಟ್ಟರೆ ವಾಯು ವೈದ್ಯ, ಬ್ರಹ್ಮಾಸ್ತ್ರ ನಿಂದೇನು ಬಂದಾನೆ ನೀನು. ಅದಕ್ಕೆ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮ ಮನ್ಯತೆ ಧರ್ಮ ಮಂಜಸ. ದ್ರೋಣಾಚಾರ್ಯ ಕಡೆ ಕಲ್ತ ಅದೇ ಇಲ್ಲ. ನೈ ಭಾಗವತೋ ಧರ್ಮ ದೇವತಾ ಕೃಪಯಾಚ. ದೇವತೆಗಳಿಗೆ ಕೈ ಜೋಡಿಸಿ ನನಗೆ ಇದು ಕೊಡ್ರಪ್ಪ ಅದು ಕೊಡ್ರಪ್ಪ ಅಂತ ಬೀಳೋದು ಭಾಗವತ ಧರ್ಮ ಅಲ್ಲ, ಇದು ಸಾಮಾನ್ಯ ಧರ್ಮ. ಅದಕ್ಕೆ ಭೀಮಸೇನ ದೇವರು ಜ್ಞಾನಭಕ್ತಿ ಹರೇ ತುಷ್ಟಿ, ಜ್ಞಾನಭಕ್ತಿ ಭಗವತ್ ಪ್ರೀತಿ ಬಿಟ್ಟು ವಿನಾ ಕೈವಲ್ಯತಾಮ್ಯ ಅತಿ ಹತ್ತಂದ್ರೆ ಮೋಕ್ಷ ಇದು ಬಿಟ್ಟು ನಾವು ದೇವರಿಗೆ ಯಾವುದನ್ನೂ ಕೇಳಬಾರದು. ಅದು ಶುದ್ಧ ಭಾಗವತ. ಭೀಮಸೇನ ದೇವರು ಎಂದೂ ಕೇಳಿದೆ, ಹೊರ ಎಂದೂ ಕೇಳಿ. ಆದ್ದರಿಂದ ಗದಾಯುದ್ಧ ಅವರು ಪರಶುರಾಮನ ಕಡೆ ಕಲ್ತ ಉಲ್ಲೇಖ ಬಲರಾಮ್ ಅದ ಬಲರಾಮ ಅದೇ ಆ ಬಲರಾಮ್ ಕಡೆ ಗದಾಯುದ್ಧ ಕಲಿಯುವಾಗೂ ಯಾಕೆ ಕಲ್ತರು? ಕೃಷ್ಣನ ಆಜ್ಞೆ, ನೀ ಅದು ಕಲಿ. ಯದ್ಯಪಿ ಶಕ್ತಿಗಳು ಅವ್ರಿಗಿಂತ ಹೆಚ್ಚಿವು, ಭೀಮಸೇನ ದೇವರು ಹೆಚ್ಚಿದ. ಯಾಕಂದರೆ ದುರ್ಯೋಧನ ಕೊಂದಾಗ ಶಕ್ತಿ ಬಂದು ಇಳು ಯುದ್ಧಕ್ಕೆ ಬಂದ, ನನ್ನ ಜೋಡಿ ಯುದ್ಧ ಆಡ. ಕೃಷ್ಣ ಹೇಳ್ದ, ನಿನ್ನೂ ಹೊಡಿತಾನ, ನೀ ಕಲ್ಸಿದೆ ಅಂತ ಇಷ್ಟೇ ಇರಲಿ, ಅವ ಶಕ್ತಿ ಬಂದ ನಿನ್ನನ್ನು ಕೆಳ ಹಾಕಿಬಿಡ್ತಾನ. ಅದಕ್ಕೆ ನೀ ಅವನ ಜೋಡಿ ಯುದ್ಧ ಆಡಬೇಡ ಮೊದಲ ಕೃಷ್ಣ ಹೇಳ. ಆದ್ದರಿಂದ ದೇವಪಾತದ ದೇವಪಾತ ಮತ್ತು ಇದು ಹೆಂಗೆ ಪ್ರತಿಭಾತ ಪರಾವರ 100 ವರ್ಷ ಆದಮೇಲೆ ಇದೆಯಾ ಜ್ಞಾನದಲ್ಲಿ ಇದು ಪ್ರಳಯ ಕಾಲದೊಳಗೆ ಜ್ಞಾನ ತಿರುವುದು. ಅದು ತೇಜೋಮಯ ದೇಹ ಇದೆ, ಈ ಭೌತಿಕ ದೇಹ ಬೇಡ, ತೇಜೋಮಯ ದೇಹ ಇದೆ. ದ್ರೋಣಾಚಾರ್ಯ ಪರೀಕ್ಷಾಗಳು ಹಿಂದೆ ಕಳಿಸ್ತಾರಂತ ಹಿಂಗೆ ಕಳ್ಸಾರಂದ್ರೆ ಅವ ಅವನಿಂದ ಇದು ಮಾಡಲೇ ಇಲ್ಲ. ಅವ ಅಸ್ತ್ರಯುದ್ಧ ಬೇಡ ಅಂತ, ಅಸ್ತ್ರಯುದ್ಧ ಕರೀಲಿ, ನಾವು ಯಾವ ಅಸ್ತ್ರ ಹೇಳಬೇಡ ಆಯ್ತು ನಾನು ಬೇಡ. ಅವನಿಗೆ ನೀನು ಬರಂಗೆಲ್ಲ ಹೋಗ್ಬೇಕಂತಾರೆ ಅದ ಮಾಡ್ಲಿಕ್ಕೆ ಅವನು ಬಂದು ಅವನು ಹಿಂದೆ ಕಳಿಸಿದ ನಿಮ್ಗೆ ಆಗಾಯ ಹಾಗೆ ಸೌಮ್ಯ ಕನ್ನಡದಾಗ ಬಂದಿರ್ತಾರೆ. ಕನ್ನಡ ಭಾರತ ಮೂಲ ಭಾರತ ಹೋಗಿಲ್ಲ. ಧಾರಾವಾಹಿ ಬರ್ತಾವಲ್ಲ ಅವ್ರ ಧರ್ಮ ಯುದ್ಧ ಅವ ಅಸ್ತ್ರ ಯುದ್ಧ ಬೇಡ, ಆ ದೇವತೆಗಳಿಗೆ ಬೇಡ್ಕೊಳ್ಳೋದು. ಅದು ಯುದ್ಧ ಬೇಡ ಅಂದ್ರು ಕಲ್ತದ್ದು ಗದಾ ಯುದ್ಧ ಕಲ್ತಾನ ಅನ್ನೋಂಥ ಉಲ್ಲೇಖ. ಗದಾ ಯುದ್ಧ ಕಲ್ದ, ಗದಾ ಯುದ್ಧ ಅಸ್ತ್ರ ಯುದ್ಧ ಅಲ್ಲ.
ಗದಾ ಅಣ್ಣ ಇದು ಅಲ್ಲ. ಅಸ್ತ್ರ ಶಾಸ್ತ್ರ ಶಾಸ್ತ್ರಯುದ್ಧ. ಶಾಸ್ತ್ರ. ಮಂತ್ರ ಶಾಸ್ತ್ರ ಅಂದ್ರೆ ಬೇರೆ ದೇವತೆಗಳನ್ನ ಕೃಷ್ಣ ಪರಮಾತ್ಮನ ಕರೀಲಿ ಯಾಕಂದ್ರೆ ಭಗವಂತನ ಗದಾಯುದ್ಧ ಪ್ರಾಕ್ಟಿಕಲ್ ಇರ್ತದೆ. ಗುರುಗಳಿಗೆ ಹಿಂಗೆ ಮ್ಯಾಲೆ ಹೊಡಿಬೇಕಾಗ್ತದೆ. ನಾ ಅದು ಬೇಡ, ದೇವರು ಮಾಡಂಗಿಲ್ಲ. ಅದು ಬಲರಾಮ ಆವೇಶ ಬಂದಿತ್ತು ತನಕ ಕೂತಿದ್ದು ಪಡ್ಕೊತಿದ್ದು. ಹಾಂ ಬಲರಾಮ ಕೃಷ್ಣ ಆವೇಶ ಬಂದಿತ್ತು ಅಂದ್ರೆ ಗೊತ್ತಾಗ್ತಿತ್ತು ಅವ್ರು ಭೀಮಸೇನಿಗೆ. ಅವ್ರು ಹೊಡಿಸೋದಿಲ್ಲ ಸರ್, ಆವೇಶ ಇಲ್ಲ ಅಂತ ಹೊಡಿದ್ರು. ಹೌದು. ಮತ್ತು ಇನ್ನೊಂದು ಬಲರಾಮ ದೇವರಲ್ಲಿ ಪರಮಾತ್ಮನ ಆವೇಶ. ಹೀಗಾಗಿ ಗುರು ನರನಾಮ. ಆವೇಶ ಇದ್ದೇ ಇದ್ದಾಗ ಅವರಿಗೆ ಹೊಡಿತು. ಇದು ಸೂಕ್ಷ್ಮ ವಿಷಯ, ತಾತ್ಪರ್ಯದ ಬರ್ತದೆ. ಅಂತೂ ತಾತ್ಪರ್ಯ ಏನಾಯಿತು, ಪ್ರತಿಭಾತ ಪರಾವ ಪ್ರಳಯ ಕಾಲದಲ್ಲಿ ಭೌತಿಕ ದೇಹಾದಿಗಳಿಲ್ಲದೆ ಇದ್ದರೂ ತೇಜೋಮಯ ದೇಹ ಇತ್ತು. ಅಲ್ಲಿ ಅಜ್ಞಾನಾದಿಗಳು ಬರೋ ಸಂಭವ ಇತ್ತು. ರುದ್ರಾದಿಗಳಿಗೆ ಅದ ಉಳಿದೆಲ್ಲ ಜೀವನಗಳು ಸುತ್ತ ಹೋಗ್ತದೆ. ಎಲ್ಲರೂ ಗೊತ್ತಿರ್ತಾರೆ. ಈ ಪರಾವರ ಪರ ಅವರ ಹ್ಯಾಂಗ ಶಬ್ದ ಪರ ಅವರಕ್ಕಿಂತಲೂ ಪರ. ಶ್ರೇಷ್ಠ ಅಂತ ಅರ್ಥ ಮಾಡಿದ್ದಾರೆ. ಕೆಳಗಿನ ಅರ್ಥ ಅವರ ಅದೇ ಅವರಕ್ಕಿಂತಲೂ ಪರ ಶ್ರೇಷ್ಠ. ಅವರನ್ನು ಬೇರೆ ಅವರನ್ನಂದ್ರೆ ಕೆಳಗಿನವರು, ಏನು ಕೆಳಗಿನವರಿಗಿಂತ ಇವರು ಪರ ಆಗ್ಯಾರ. ಪರಹ ಅವರೇಭ್ಯ, ಪರಹ ಅವರೇಭ್ಯ ಯಶ ಬುದ್ಧಿ, ಪರ ಅವರೇ ಅವರಕ್ಕಿಂತ ಪರ ಆಗ್ಯಾರ. ಪ್ರತಿಭಾತ ಪರ, ಪ್ರತಿಭಾತಶ್ಚಾಸೋ ಪರಾವರಶ್ಚ ಮುಖ್ಯವಾಯು ನಿತ್ಯ ಸಮಾಹ ಶರೀರೋತ್ಪತ್ತಿ ಕಾರಣ. ಅದಕ್ಕೆ ಇವರು ನಿತ್ಯ ಅಲ್ಲ, ನಿತ್ಯ ಸಮರೇ ಇವತ್ತಿಲ್ಲ. ನಿತ್ಯ ಸಮ ನಿತ್ಯ ಅಲ್ಲ ವಾಯುದೇವರು. ಯಾಕಂದ್ರೆ ಅವ್ರ ದೇಹ ನಾಶ, ಅವರ ದೇಹ ನಾಶ ಆಗಿದ್ರು ಅವ್ರು ನಿತ್ಯ ಸಮರೇ ಅವರು. ಯಾಕೆ ಹೇಳಿದ್ರೆ ಪ್ರತಿಭಾತ ಪರ ಜ್ಞಾನ ನಿತ್ಯ. ಪರಾಧೀನ ವಿಶೇಷೇನ ಜನಿಮಾನೇವ ಶಬ್ದ. ಪರಾಧೀನ ವಿಶೇಷ ಭಗವಂತನ ಏನು ಆಜ್ಞೆ ಇರ್ತದಲ್ಲ ನಾಡು, ಪರಾಧೀನ ವಿಶೇಷ. ಪರಾಧೀನ ವಿಶೇಷ ಅಂದರೆ ವಾಯುದೇವರಿಗೆ ಇಂಥ ಮಾಡುವಂತ ಭಗವಂತ ಆಜ್ಞೆ ಮಾಡ್ತಾನೆ. ಆ ದೇವರ ಪರಾಧೀನತ್ವದಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಅವಸ್ಥಾಗಳು ಪರಾಧೀನ. ಇದೇ ಅವರಿಗೆ ಜನ್ಮ ಅಂತ. ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾತ್ಮತೆ. ನೈವ ಕಿಂಚಿತ್ ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾತ್ಮತೆ. ಪರಾಧೀನ ವಿಶೇಷತ್ವೇ ಜನ್ಮನ ಸ್ಥೂಲತಾ ಭವಃ. ಪೂರ್ವಶಬ್ದ ವಿಲೋಪಶ್ಚ ಯದಿ ಜನ್ಮೇತಿ ಕೀರ್ತ್ಯತೆ. ಏನೋ ವಾಯುದೇವನಿಗೆ ಬುದ್ಧಿಯ ನಾಶ ಇಲ್ಲ, ಅದಕ್ಕೆ ನಿತ್ಯ ಸಮರೇ. ಪರಾಧೀನ ವಿಶೇಷೇನ ಜನಿಮಾನೇವ ಶಬ್ದ. ಪರಾಧೀನ ವಿಶೇಷ ಅದ ಅವರಿಗೆ. ಭಗವಂತನ ವಶವಾಗುವಿಕೆ ಎಂಬ ವಿಶೇಷದಿಂದ ಅವರು ಹುಟ್ಟ್ಯಾರ ಅಂತ ಹೇಳಿ. ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾದ್ರತೆ. ಪರಮಾದ್ರತೆ ಭಗವಂತನನ್ನು ಬಿಟ್ಟು ಜನ್ಮ ವರ್ಜಿತಂ ಕಿಂಚಿತ್ ನೈವ. ದೇವರನ್ನು ಬಿಟ್ಟು ಜಗತ್ತಿನೊಳಗೆ ಯಾರಿಗೂ ಜನ್ಮರಾಹಿತ್ಯ ಎಂಬುದು ಇಲ್ಲ. ಅಂದ್ರೆ ಜನ್ಮದೇ ಎಲ್ಲರಿಗೂ ಜನ್ಮ. ದೇವರನ್ನು ಬಿಟ್ಟು ಉಳಿದ ಜನ್ಮರಾಹಿತ್ಯ ಇಲ್ಲ ಅಂದ್ರೆ ಜನ್ಮದ ಆದ್ರ ಇವು ಬೇರೆ ಅವು. ಜನ್ಮ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಆಗ್ತಾವ. ಲಕ್ಷ್ಮಿ ಪರಾಧೀನ ವಿಶೇಷತ್ವೇ ಜನ್ಮನ ಸ್ಥೂಲತಾ ಭವ ಪೂರ್ವ ಶಬ್ದ ವಿಲೋಪಶ್ಚ ಯದಿ ಜನ್ಮೇತಿ. ಇದ್ರೊಳಗೆ ಜನ್ಮ ಅಂದ್ರೆ 3. ಪರಾಧೀನ ವಿಶೇಷತ್ವ ಬರುವುದು, ಸ್ಥೂಲತಾ ಭವ ಸಣ್ಣ ವಸ್ತು ದೊಡ್ಡದಾಗುವುದು, ಪೂರ್ವ ಶಬ್ದ ವಿಲೋಪಶ್ಚ ಮೊದಲಿನ ಶಬ್ದ ಲೋಪ ಆಗುವುದು. ಇದು ಜನ್ಮೇತಿ ಕೀರ್ತಿ. ಜನ್ಮ ಅಂದ್ರೆ ಎಷ್ಟಾಗ್ತದೆ? ಭಗವಂತನ ಪರಾಧೀನ ವಿಶೇಷವನ್ನು ಪಡೆಯುವುದು. ಲಕ್ಷ್ಮೀದೇವಿಗೆ ಇಚ್ಛಾ, ನೀನು ಸೃಷ್ಟಿ ಮಾಡುವಂತ ಪರಮಾತ್ಮ ದೇವರ ಅಧೀನ ಸೃಷ್ಟಿ ಮಾಡ್ತಾನೆ. ಅದೇ ಅವಳಿಗೆ ಜನ್ಮ. ಇದೊಂದಾಯ್ತು. ಸ್ಥೂಲತಾ ಭವ ಸಣ್ಣ ಇದ್ದಿದ್ದ ವಸ್ತು ದೊಡ್ಡದಾಗ್ತದೆ. ಪುಗ್ಗ ಬಂದು ನೋಡಿ, ಸಣ್ಣ ಪುಗ್ಗಿ ಇದೆ ದೊಡ್ಡ ಬೀಜ ದೊಡ್ಡದಾಗ್ತದೆ. ಅದೊಂದು ಜನ್ಮನೇ.
ಗಿಡ ಹುಟ್ಟಿತು. ಗಿಡ ಹುಟ್ಟಿರೋದೇನು? ಬೀಜ ಇದ್ದು ಗಿಡ. ಎಲ್ಲ ಅವಸ್ಥೆಗಳು ಜನ್ಮ ಅಂತಿದ್ರು. ಹಾ. ಅವಸ್ಥಾ ಆಮೇಲೆ ಪೂರ್ವ ಶಬ್ದ ವಿಲೋಪ ಅಷ್ಟೆ. ಹಿಂದಿನ ಶಬ್ದ ಲೋಪ ಆಗಿತ್ತು. ಅದು ಬೀಜ ಅಂತ ಗಿಡ ಅಂತ. ಗಿಡ ಬೀಜ ಬೀಜ ಗಿಡ ಹೇಳುವಂತೆ ಶಬ್ದಗಳು ಮೊದಲು ಅದಕ್ಕೆ ಬೀಜ ಅಂತೀರಿ, ಮುಂದೆ ಗಿಡ ಗಿಡ ಶಬ್ದ ಹೋತು. ಹಾಂ ಬೀಜ ಶಬ್ದ ಹೋತು. ಪೂರ್ವ ಶಬ್ದ ವಿಲೋಪ. ಅದಕ್ಕೂ ಜನ್ಮ ಅಂತ. ಅದಕ್ಕೂ ಜನ್ಮ. ಕೂಸು ದೊಡ್ಡದ. ಹಾಂ ಈಗ ಗರ್ಭೊಳಗೆ ಕೂಸು ಇರ್ತದೆ. ಹುಟ್ಟಿದ ಕೂಡಲೇ ಕೂಸು ಅಂತೀವಿ. ಮುಂದೆ ದೊಡ್ಡದಾಕಂದ್ರೆ ನಾವು ಯಾವುದೋ ಹೆಸರು ಹೇಳ್ತೀವಿ. ಮುಂದೆ ಮುದುಕ ಅಂತೀವಿ. ಮುದುಕ ಅಂತೀನಿ ಅವಾಗ. ಹಿಂಗೆ ಪೂರ್ವ ಶಬ್ದ ವಿಲೋಪ ಅದು ಒಂದು ಜನ್ಮನೇ. ಒಂದು ಜನ್ಮನೇ. ಈ 3 ಥರದ ಜನ್ಮ. ಜನ್ಮ ಜಾಯದೆ ಶೂದ್ರ ಅದಕ್ಕೂ ಇದನ್ನ ಹಚ್ಚಿದ್ರೆ ಹಾಂ ಅವರು ಹಿಂದಾಡೆ ಬ್ರಾಹ್ಮಣರಾಗಬಹುದು. ಹಿಂಗೆ ಉತ್ತರ ಕೊಟ್ಟಿರ್ತೀನಿ. ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಮಧ್ಯಾಪಯಿತ. 8 ವರ್ಷದ ಬ್ರಾಹ್ಮಣ ಕುಮಾರಯ್ಯ ಏನು ಮಾಡಬೇಕು? ಉಪನಯನ ಮಾಡಬೇಕು. ಬ್ರಾಹ್ಮಣ ಉಪನಯಿತ. ಅಷ್ಟವರ್ಷಂ ಬ್ರಾಹ್ಮಣ. ಅಷ್ಟವರ್ಷಂ ಶೂದ್ರ ಬಂದಿದ್ದ. ದಿನೇತು ಜನ್ಮದಿಂದ ಬ್ರಾಹ್ಮಣಾಗೇ ಇರ್ತಾನೆ. ಜನ್ಮದಿಂದ ಬ್ರಾಹ್ಮಣನಾದವರಿಗೆ ಬ್ರಾಹ್ಮಣತ್ವ ಬರುವ ಸಲುವಾಗಿ ಉಪನಯನ ಮಾಡಬೇಕು. ಉಪನಯನ. ಯಾರು ಜನ್ಮದಿಂದೇ ಬ್ರಾಹ್ಮಣರಿಲ್ಲ, ನೀವು ಅವ್ರಿಗೆ ಉಪನಯನ ಮಾಡೋದು. ಅಲ್ಲ ಈ ಜನ್ಮ ಈ ಅರ್ಥ ಜನ್ಮ ಹಚ್ಚಿದ್ರು ಅವರು ಶೂದ್ರ. ಎಲ್ಲರಿಗೂ ಹತ್ಕೋತ ಹೋಗಬಾರ್ದು. ಈ ಲಕ್ಷ್ಮೀ ದೇವಿಗೆ ಪರಾಧೀನ ನಾವು ಹತ್ಕೊಂಡ್ರೆ ಯಾರ್ಯಾರು ಹತ್ಬೇಕು ಹತ್ಬೇಕು. ಲಕ್ಷ್ಮೀ ದೇವಿಗೆ ಪರಾಧೀನ ವಿಶೇಷ ರೂಪ ಜನ್ಮ ನಮ್ಗೆ ಹತ್ತಿದೆ. ಅದು ನಮ್ಗೆ ಇದೇ ಜನ್ಮೇ ಅದಲ್ಲ. ಹುಟ್ಟು ಅವ್ವಾಪ ಮಟ್ಟೆ ಬಂದು ಹೊರಗೆ ಬರೋದು ಇದ್ದಾಗ ಪರಾಧೀನಕ್ಕೆ ಇದೇ ಇದ್ದೇವೆ. ಪ್ರಶ್ನೆ ಅದು ನಮಗೆ ಹೆಜ್ಜೆ ಸಿದ್ಧ ಆಗಿ ಎಕ್ಸ್ಟ್ರಾ ಇದೊಂದು ಜನ್ಮ ಅದಲ್ಲ. ನೆಕ್ಸ್ಟ್ ಕೊಟ್ಟ ಹಾಂ ಅದೇ ಬರ್ತಾರೆ. ರಮಾಲಿ. ಹೌದು. ರಮಾಯಾನೈವ ಜನ್ಮಾಸ್ತಿ ಚೈತನ್ಯಸ್ಯಾಪಿ ಕೇವಲಂ ಪ್ರಧಾನಸ್ಯ ಚ ವೇದಸ್ಯ ಪ್ರಧಾನಸ್ಯ ವೇದಸ್ಯಾಪೀಶ್ವರೇಚ್ಛಯಾ ವ್ಯಕ್ತಿರ್ನಾಮ ವಿಶೇಷೋಸ್ತಿ ತಸ್ಮಾದದ್ವಶತೈವ ಹಿ ಉತ್ಪತ್ತಿರತ್ರ ಕಥಿತಾ ಸ್ವತಂತ್ರತ್ವಾತ್ ಪರಾತ್ಮನಃ. ಇದರ ಬಗ್ಗೆ ಹೇಳಿಬಿಡ್ತಾರೆ. ಏನು ಗೊತ್ತಂದ್ರೆ ಹಾಗಾದ್ರೆ ಅಂತೂ ದೇಹ ಉತ್ಪತ್ತಿ ಆಗೋದ್ರಿಂದಲೂ ಉತ್ಪತ್ತಿ ಅಂತ, ಪರಾಧೀನ ವಿಶೇಷವನ್ನು ಹೊಂದೋದ್ರಿಂದಲೂ ಜನಿ ಅಂತ. ಎಂದರೆ ಮುಖ್ಯ ಪ್ರಾಣದಲ್ಲಿ ಏನಾದರೂ ಈಗ ಶರೀರ ಉತ್ಪತ್ತಿನೂ ಅದ ಅವರಿಗೆ, ಅದು ಪರಾಧೀನ ವಿಶೇಷಾವಾಪ್ತಿ ರೂಪ ಉತ್ಪತ್ತಿನೂ ಅವರು. ಆದರೆ ಆ ಪರಾಧೀನ ವಿಶೇಷಾವಾಪ್ತಿ ಒಳಗೂ ಅವರ ಬುದ್ಧಿಗೆ ನಾಶ. ಬುದ್ಧಿಗೆ ಮುಖ್ಯದ ಬುದ್ಧಿ ನಾಶನ. ನಮ್ಮದು ನಿಮ್ಮದು ಮತ್ತೆ ಹೋಗ್ಬಿಡ್ತಲ್ಲ. ಈಗ ಸತ್ತು ಹೋದ್ಮೇಲೆ ಅದೆಲ್ಲ ಹೋಗ್ಬಿಡುತ್ತೆ. ವಾಯುದೇವರಿಗೆ ಹಾಕಲ್ಲ. ಯಾವುದೇ ಶರೀರಗಳು ಹೋದರೂ ಅವರಿಗೆ ಪ್ರತಿಭಾತ ಪರಾಮತ್ತು. ಅದಕ್ಕೆ ನಿತ್ಯ ಸಮರವು. ನಿತ್ಯರು ಆ ನಿತ್ಯ ಸಮರ ವಾಯುದೇವರು. ಆ ದೃಷ್ಟಿಯಿಂದ ವಾಯುದೇವರು ಹುಟ್ಟಿದ್ರು. ವಾಯುದೇವರು ಅಮೃತರು ಎರಡೂ ಕೊಡಿಸಿದ್ರು. ಬುದ್ಧಿಯಿಂದ ಅಮೃತರು, ದೇಹದಿಂದ ಇದು ಹುಟ್ಟಾದ. ಒಂದು ವೇದಗಳಲ್ಲಿ ವಾಯುದೇವರು ನಿತ್ಯ ನಿತ್ಯ ಅನಿತ್ಯ ಅಂತ. ನಿತ್ಯ ಅಂದರೆ ಏನು? ಜ್ಞಾನ ನಿತ್ಯ. ಅವರು ಜ್ಞಾನ ಎರಡು, ಸ್ವರೂಪ ಜ್ಞಾನ, ವೃತ್ತಿ ಜ್ಞಾನ ಎರಡೂ ಅವ್ರಿಗೆ ನಿತ್ಯ. ನಿತ್ಯ ಅಂದ್ರೆ ಎಂದು ನಾಶ. ಆಮೇಲೆ ನಾಶ ಅಂದ್ರೆ ಯಥಾರ್ಥ ನಾಶ, ಜ್ಞಾನದಲ್ಲಿ ಪ್ರಾಮಾಣ್ಯ ನಾಶ ವಾಯುದೇವರು. ಲಕ್ಷ್ಮೀದೇವಿ ಹೆಂಗೆ ಮಾಡ್ತೀವಿ ಹೇಳ್ತಾರೆ. ಏನು ಲಕ್ಷ್ಮೀದೇವಿಗೆ ಹಾಕಿದ್ದಾರೆ. ನೋಡಿ, ರಮಾಯ ನೈವ ಜನ್ಮಾಸ್ತಿ. ಇಷ್ಟು ಮಂದಿಗೆ ಜನ್ಮಿಲ್ಲ. ಲಕ್ಷ್ಮೀದೇವಿಗೆ, ಆಮೇಲೆ ಪ್ರಧಾನ ಮುಖ್ಯ ಪ್ರಕೃತಿ ಚೈತನ್ಯದ ಜೀವನಿಗೆ, ಚೈತನ್ಯ ಪ್ರಧಾನಸ್ಯ ಮೂಲ ಪ್ರಕೃತಿಗೆ, ವೇದ ವೇದಕ್ಕೆ ಪ್ರಧಾನ ಇವು ಜನ್ಮೇ ಇಲ್ಲ. ಪ್ರಕೃತಿ
ಆದರೂ ಜನ್ಮ ಅವ, ಈಶ್ವರ ಇಚ್ಛೆ ಜನ್ಮ ಇಲ್ಲ. ಅವಸ್ಥೆ ಏನದ ವೇದಶ್ಯಾಪಿ ಈಶ್ವರೇಚ್ಛೆಯ ವ್ಯಕ್ತಿ. ವೇದಕ್ಕೆ ಜನ್ಮ ಅಂದ್ರೆ ಏನು? ಈಶ್ವರನ ಇಚ್ಛಾದಿಂದ ಭಗವಂತನ ಏನು ಇರ್ತಾವ ವ್ಯಕ್ತ ವ್ಯಕ್ತ. ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರ, ಇದು ವೇದ ಅದಲ್ಲ, ಭಗವಂತನಾಗಿರ್ತದೆ. ಪೂರ್ವಕಾಲದಿಂದ ಅದನ್ನೇ ಅದು. ಬ್ರಹ್ಮದೇವರ ಇದರ ಮೇಲೆ ಅಭಿವ್ಯಕ್ತಿ, ಅದೇ ಅದಕ್ಕೆ ಹುಟ್ಟು ಅಂತ. ವೇದ ಹುಟ್ಟಿದ ಅಂದ್ರೆ ಅರ್ಥ ಏನು? ಪ್ರಕಟ ಆ ಪ್ರಕಟ ಪ್ರಕಟ ಪ್ರಕಟ, ಅದೇ ವಿಶೇಷ. ತಸ್ಮಾತ್ ತದ್ ವಶತೈವ. ಲಕ್ಷ್ಮೀದೇವಿಗಂತೂ ಪರಾಧೀನ ವಿಶೇಷ ಅವ. ಜೀವ ಚೈತನ್ಯರಿಗೆ ಶರೀರ ಅವ. ಪ್ರಧಾನ ಪ್ರಕೃತಿಗೆ ಮಹತ್ತತ್ವಾದಿಗಳಿಂದ ವಿಕಾರ ಬಂತು. ಪ್ರಕೃತಿಗೆ ಜನ್ಮ ಅಂದ್ರೇನು? ಮಹತ್ತತ್ವಾದಿಗಳಿಂದ ಅದು ಲಕ್ಷ್ಮೀದೇವಿಯಿಂದ ಕ್ಷೋಭಿತವಾಗಿ ಸೃಷ್ಟಿಯನ್ನು ಮಾಡೋದು, ಅದೇ ಅದಕ್ಕೆ ಹುಟ್ಟು. ಆಮೇಲೆ ವೇದಕ್ಕೆ ಅಭಿವ್ಯಕ್ತಿ. ನಿಮ್ಮವರಿಗೆ ಶರೀರ ಪ್ರಾಪ್ತಿ, ಲಕ್ಷ್ಮೀದೇವಿಗೆ ಸೃಷ್ಟಿ ಮಾಡಬೇಕೆಂಬ ಇಚ್ಛಾಪ್ರಾಪ್ತಿ. ಇವೆಲ್ಲ ಹುಟ್ಟು ನೋಡಿ. ಇವೆಲ್ಲ ಏನು? ತಸ್ಮಾತ್ ತದ್ವಶ ಉತ್ಪತ್ತಿ ರಥ ಕಥಿತ. ಇದು ಟೋಟಲ್ ಏನಾಯ್ತು? ಬಟ್ ಭಗವಂತನ ಅಧೀನವಾಗಿರುವಿಕೆ ಉತ್ಪತ್ತಿ. ಟೋಟಲ್ ಏನು ಹೇಳಿದ್ರು? ಭಗವಂತನ ವಶದಲ್ಲಿ ಯಾವಾಗಲೂ ಇರುವಿಕೆ ಅಂತೇನದಲ್ಲ, ಅದು ನಿಜವಾದ ಉತ್ಪತ್ತಿ, ನಿಜವಾದ. ಆದರೆ ಅದರೊಳಗೆ ವಿಶೇಷ ನೋಡಿ, ಪರಾಧೀನ ವಿಶೇಷ, ಪರಾಧೀನತ್ವಗಳು ವಿಶೇಷ. ಲಕ್ಷ್ಮೀದೇವಿ ಪರಾಧೀನ, ನಾವು ಪರಾಧೀನ. ಹಾಗೆ ಪರಾಧೀನ ವಿಶೇಷ ಅದ. ಏನದ? ಪರಾಧೀನಕ್ಕೂ ವಿಶೇಷ. ನಿಮಗೊಂದು ದೃಷ್ಟಾಂತ ಕೊಡಬೇಕಂದ್ರೆ, ಈಗ ಹೋಮ್ ಮಿನಿಸ್ಟ್ರಿ ಅಂಡರ್ನೊಳಗೆ ಅಥವಾ ಚೀಫ್ ಮಿನಿಸ್ಟರ್ ಅಂಡರ್ನೊಳಗೆ ಇಡೀ ಸಂಪೂರ್ಣ ರಾಜ್ಯದ ಇಡೀ ಆಫೀಸೇ ಅದ. ಇಡೀ ಕರ್ನಾಟಕ ಸ್ಟೇಟದ ಎಲ್ಲ ಆಫೀಸು ಚೀಫ್ ಮಿನಿಸ್ಟರ್ ಅಂಡರಾಗೆ. ಡಿ ಸಿನೂ ಅವನ ಅಂಡರ್, ಎ ಸಿನೂ ಅವನ ಅಂಡರ್, ಸೂಪ್ರಿಡೆಂಟು ಅಂಡರ್, ಹೆಲ್ತ್ ಕ್ಲಾರ್ಕ್ ಅವನ ಅಂಡರ್, ಪ್ಯೂನು ಅವನ ಅಂಡರ್. ಎಲ್ಲರೂ ಪರಾಧೀನರೇ, ಎಲ್ಲರೂ ಚೀಫ್ ಮಿನಿಸ್ಟರ್ ಕೈಯಾಗಿಲ್ಲ. ಅಲ್ಲಿ ವಿಶೇಷ ಅದನೋ ಇಲ್ಲ, ಪರಾಧೀನ ವಿಶೇಷ ಅದನೋ ಇಲ್ಲ. ಡಿ ಸಿನೂ ಮಿನಿಸ್ಟರ್ ಅಧೀನ, ಪ್ಯೂನ್ನೂ ಅವನ ಅಧೀನ. ಈ ಪರಾಧೀನತ್ವದಲ್ಲಿ ವಿಶೇಷ ಅದನೋ ಇಲ್ಲ. ಹಾಂ, ತಾರತಮ್ಯದ ಹಂಗೆ ಲಕ್ಷ್ಮೀದೇವಿನೂ ಪರಾಧೀನ ವಿಶೇಷ ಅಂದರೆ ಬರ್ತದಂತೆ. ಅವಳ ದೇಹಕ್ಕೂ ಅವಳ ಇದಕ್ಕೂ ಯಾವುದೂ ನಾಶ ಆಗಲಾರ್ದೇನೆ ಕೇವಲ ಭಗವಂತನ ಆಜ್ಞೆಯಿಂದ ಇಚ್ಛಾ ಮಾಡ್ತಾರೆ. ಜೈಲ್ನಾಗ ಜೈಲರು ಮತ್ತು ಜೈಲ್ ಪರಾಧೀನ ಅವರಲ್ಲ, ಇವನು ಪರಾಧೀನ ಇದ್ದಾನೆ. ಅದರ ವಿಶೇಷ ವಿಶೇಷ ಹಂಗಿದ್ದ ಪರಾಧೀನ ವಿಶೇಷ ಪ್ರಾಪ್ತಿನೇ ಅವಳಿಗೆ ಕೊಟ್ಟು, ಲಕ್ಷ್ಮಿಗೆ ಕೊಟ್ಟು. ನಿಮಗೆ ನಾವು ಪರಾಧೀನಕ್ಕೆ ಇದ್ದೀವಿ, ಪ್ರಶ್ನೆ ಇದೆ. ನಮಗೆ ಜನ್ಮ ಪ್ರಾಪ್ತಿ, ನಮ್ಮ ಹುಟ್ಟು ಆತ್ಮ ಹುಟ್ಟಂಗಿಲ್ಲ. ನಿಮ್ಮ ಒಳಗಿನ ಆತ್ಮ ಹುಟ್ಟಂಗಿಲ್ಲ ನಮಗಿಂತ. ಪ್ರಧಾನ ಪ್ರಕೃತಿ ಏನಾಗ್ತದ? ವಿಕಾರ ಹೊಂದೋದೇ ಪ್ರಕೃತಿಗೆ ಜನ್ಮ. ವೇದ ಪ್ರಕಟ ದೇವರ ಮುಖದ ಪ್ರಕಟ, ಅದಕ್ಕೆ ಅದರ ಜನ್ಮ ವಿಶೇಷ. ಇವೆಲ್ಲ ತಸ್ಮಾತ್ ತದ್ ವಶತೈವ ಹಿ ಉತ್ಪತ್ತಿ. ಮನೆಗೆ ಬಂತು, ಭಗವಂತನ ವಶದಲ್ಲಿ ಇರುವಿಕೆಯೇ ಮುಖ್ಯ ಉತ್ಪತ್ತಿ. ಮೇಲೆ ಇದ್ರೊಳಗೆ ರಮಯಾನೇವ ಜನ್ಮಾಸ್ತಿ ರಮಾದಿ ಜನ್ಮ ಇದೆ. ರಮ ಅದು ಜೀವಾತ್ಮರು ಕೂಡ ಆ ಥರದ ಉತ್ಪತ್ತಿ ಇಲ್ಲ ಅಂತ ಹೇಳಿದೆ ಹಿಂದಿನ ಶ್ಲೋಕದಾಗಿರುವಂಥವ್ರು. ಅಂದರೆ ಅವಸ್ಥಾಗಳು ಬಟ್ಟೆ ಅವಸ್ಥಾ ಜೀವಾತ್ಮಗೆ ಇಲ್ಲ ಅಂತಂದರೆ ಶರೀರ ಮಾಡೋದು ಜನ್ಮ ಅಂತ ಅನ್ಕೋಬೇಕಾಗ್ತದೆ. ಅವಸ್ಥೆ ಇಲ್ಲಂದ್ರೆ ಏನೂ ಇದು ಇಲ್ಲೇ ಇಲ್ಲ, ಏನು ಚೇಂಜಸ್ ಇಲ್ಲೇ ಇದೆ ಜೀವಾತ್ಮ. ಜೀವಾತ್ಮ ಮೋಕ್ಷ ಸಲುವಾಗಿ ಪ್ರಯತ್ನ ಮಾಡಬೇಕಾಗ್ತದೆ. ಅವನಲ್ಲಿ ಚೇಂಜಸ್ ಆಗೇ ಆಗ. ರಮಾಯಾ ಜನ್ಮ ನೈವ ರಮಾಯ ನೈವ ಚೈತನ್ಯಾಸಿ ಜನ್ಮ ಉಳಿಕೆವರೆಗೂ ಹಂಗಿಲ್ಲ ಅಂತ ಹಿಂಗೆ ಹೇಳಿದಾಗ ಹಿಂದಿನ ಶ್ಲೋಕದಾಗ ಇರುವಂಥ ಜನ್ಮ ಹಂಗಂದ್ರೆ ಅವಸ್ಥೆ ಏನು ಬದಲಾವಣೆಗಳಿಲ್ಲ.
ಯಾರಿಗೆ? ಇವು ಎಲ್ಲರಿಗೂ ಇಲ್ಲೇನು ಲಿಸ್ಟ್ ಕೊಟ್ಟರು. ರಮ ಜೀವಾತ್ಮ, ವೇದ, ಪ್ರಧಾನ ಅಂದರೆ ಇದು ಪ್ರಕೃತಿ. ಹಿಂಗಿಂದಾಗ ಜೀವಾತ್ಮ ಏನು ಒರಿಜಿನಲ್ ಜೀವಾತ್ಮ, ಶರೀರ ಬಂದಾಗ ಸಾಕಷ್ಟು ಬದಲಾವಣೆ ಆಗ್ತದೆ, ಎಲ್ಲರಿಗೂ ಗೊತ್ತಾಗ. ಮೂಲ ಜೀವಾತ್ಮ ಅವನು ಇದು ನನಗೆ ಸಚ್ಚಿದಾನಂದಾತ್ಮದು ಚೇಂಜ್ ಆಗಿಲ್ಲ. ಅಲ್ಲಿ ಬದಲಾವಣೆ ಇಲ್ಲ ಅನ್ನಂಗೆ ಈ ಜನ್ಮ. ಹಿಂದಿನ ಶ್ಲೋಕದಾಗ ಮೋಕ್ಷದ ಇದಾಗಿದೆ. ಅಂದ್ರೆ ನಿಮ್ಮ ಪ್ರಶ್ನೆ ಸ್ಪಷ್ಟ ಆಗ್ಬಾರ್ದು. ಅವಸ್ಥೆಗಳೇ ಜನ್ಮ ಅಂತಿಲ್ಲ. ಜೀವಗ ಸಚ್ಚಿದಾನಂದ ರೂಪ, ಮುಕ್ತಿ ಯೋಗ್ಯ. ಅಯೋಗ್ಯರಿಗೆ ದುಃಖ. ಸಚ್ಚಿದಾನಂದಾತ್ಮಕನಾಗಿದ್ದರು ಲಕ್ಷ್ಮೀದೇವಿಗೆ ಸಚ್ಚಿದಾನಂದಾತ್ಮಕ ಅನುಭವ ಆಗ್ತದೆ. ಲಕ್ಷ್ಮೀದೇವಿ ಸ್ವರೂಪನು ಸಚ್ಚಿದಾನಂದ ರೂಪನೇ. ಆಕೆಗೆ ಅದು ನಿತ್ಯ ಅನುಭವ ಇರ್ತದೆ. ನಮಗೆ ಅನುಭವ ಇರಂಗಿಲ್ಲ. ಸಚ್ಚಿದಾನಂದದ ನಮ್ಗೆ ಯಾಕೆ ಇರಂಗಿಲ್ಲ ಹೇಳಿ? ಪ್ರಕೃತಿ ಬಂದು ಈಶ್ವರ ಕರ್ಮವಾಸನ. ಹೀಗಾಗಿ ಅನಾದ್ಯ ವಿದ್ಯಾ ಕಾಮ ಕರ್ಮಾದಿ ನಿಮಿತ್ತೋಯಂ. ಅನಾದಿಯಾದ ಅವಿದ್ಯಾ ಕಾಮ ಅದರಿಂದೆಲ್ಲ ಇದರಿಂದ ನಾವು ಯಾರಂತೆ ನಮಗೆ ಗೊತ್ತಿರಂಗಿಲ್ಲ. ನಮ್ಮ ಹಿಡ್ಕೊಂಡು ಎಲ್ಲರಿಗೂ ಲಕ್ಷ್ಮೀದೇವಿನೂ ಪರಾಧೀನ, ನಾವು ಪರಾಧೀನ ಅಂದ್ರೆ ಆಕೆಗೆ ತನ್ನ ಸ್ವರೂಪ ಅನುಸಂಧಾನ ಇರ್ತದೆ. ನಾ ಇಂಥವಳು ಮತ್ತು ಆಕೆಗೆ ಎಂದೂ ದುಃಖದ ಅನುಭವ ಇರಂಗಿಲ್ಲ. ಸುಖಾನುಭವನೇ ಯಾವಾಗಲೂ ಇರ್ತದೆ. ದೇವರಿಗೆ ಎಂತೂ ಪ್ರಶ್ನೆ. ವಾಯುದೇವರು ಹಿಡ್ಕೊಂಡು ಏನಾಗ್ತದೆ ಹೇಳಿ? ಅವರಿಗೆ ಶರೀರ ಬಂಧನ, ಪ್ರಕೃತಿ ಬಂಧನ. ಅದು ಬಂದಿದ್ದರೂ ಇಲ್ಲದೇ ಇರ್ತಾನೆ ವಾಯುದೇವರಿಗೆ. ಯಾಕೆ ಕೇಳಿದ್ರೆ ಅವರಿಗೆ ಜ್ಞಾನ ತಿರೋಧಾನಾದಿಗಳಿಲ್ಲ. ಜ್ಞಾನ ತಿರೋಧಾನ ಇಲ್ಲದೇ ಇದ್ದರೂ ಪ್ರಕೃತಿ ಬಂಧದ ಜನ್ಮ ಮರಣಾದಿಗಳು ಅವರೇ. ಆದರೆ ಮಜಾ ಏನಂದ್ರೆ ನಮಗೂ ಹಂಗೇನಂದ್ರೆ ನಮಗೆ ಜನ್ಮ ಮರಣಾದಿಗಳು ಜ್ಞಾನ ತಿರೋಧಾನವೂ ಆಗ್ತದೆ. ನಮ್ಮ ಮೂಲಭೂತೇನ ಸ್ವರೂಪದಲ್ಲ, ಅದು ಸಚ್ಚಿತ್ ಆನಂದ ರೂಪ ಅಂತ ನಮಗೆ ಅನುಭವ ಆಗಂಗೆ. ವಾಯುದೇವಿಗೆ ಏನಾಗ್ತದೆ? ಶುದ್ಧ ಜ್ಞಾನ ಇರೋದರಿಂದ ಸ್ವರೂಪ ತಮ್ಮ ಹೆಂಗೆ ಗೊತ್ತಿರ್ತದೆ. ಇದು ಅವರ ವಿಶೇಷ. ರುದ್ರಾದಿಗಳಿಗೆ ನಮಗೆ ವ್ಯತ್ಯಾಸ ಏನು? ನಮ್ಮಷ್ಟು ಜನ್ಮಾದಿಗಳು ಅವರಿಗಿಲ್ಲ, ಮರಣಾದಿಗಳಿಗಿಲ್ಲ, ಸಂಸಾರಾದಿಗಳ ದುಃಖ ಅವರಿಗೆ ಇಲ್ಲ. ಸಂಸಾರದ ಅವರಿಗಿಲ್ಲ, ನನಗಿಲ್ಲ. ಆದರೆ ಇಷ್ಟು ಅವರಿಗೆ ಸ್ವರೂಪ ಆನಂದಾವಿರ್ಭಾವ ಅವರಿಗೆ ನಮಗಿಂತಲೂ ಹೆಚ್ಚಾಗ್ತದೆ. ಹಂಗಾದ್ರೆ ಎರಡನೇದು ಪ್ರಕೃತಿ ಬಂಧ ನಮಗೆ ಹೆಂಗಿರುತ್ತೆ ಹಂಗೆ ಅವ್ರಿಗೆ. ಈಗ ನೋಡ್ರಿ, ಒಬ್ಬ ಪ್ಯೂನಿಗೆ ಎಷ್ಟು ಮಂದಿ ಬಾಸ್ ಇರ್ತಾರೆ, ಡಿ ಸಿಗೆ ಅಷ್ಟಿರಂಗಿಲ್ಲ, ಎ ಸಿಗೆ ಇರಂಗಿಲ್ಲ. ಹಂಗೆ ಇವರೆಲ್ಲರೂ ನೀವಂದ್ರೆ ವಿಶೇಷ ಏನು ಅಂತ ಕರ್ಮಬಂಧ ಇಷ್ಟೆಲ್ಲ ವಿಶೇಷ. ಸಾತ್ವಿಕ ಜೀವರಾಶಿಗಳಿರುವಷ್ಟು ಏನದಲ್ಲ ಬಂಧನ, ತಾಮಸರಿಗೆ ಹೆಚ್ಚಿರ್ತದೆ ಬಂಧನ. ಹಿಂಗೆ ಎಲ್ಲರೂ ಒಂದೇ ವ್ಯವಸ್ಥಾದೊಳಗಿದ್ದರೂ ಕೂಡ ಅವರವರ ಯೋಗ್ಯತೆ, ಅವರವರ ಕರ್ಮಾನುಸಾರವಾಗಿ ಭಿನ್ನವಾಗಿರತಕ್ಕಂತಹ ಅಭಿರುಚಿ ಉಳ್ಳವರು, ಭಿನ್ನವಾದಂತಹ ಕರ್ಮ ಬಂಧನವುಳ್ಳವರಾಗಿದ್ದಾರೆ. ಇದೆಲ್ಲ ನಡೀತದೆ ಅಂತ ಅರ್ಥ ಆಯ್ತಿಲ್ಲ. ತಸ್ಮಾತ್ ವಶತೈವೈ ಉತ್ಪತ್ತಿ. ಯಾಕೆ ಈ ವಿಶೇಷ ಪರಾಧೀನ ಎಲ್ಲರಿಗೂ ಅದೇ ಅದ. ವಿಶೇಷ ಶಬ್ದದಿಂದ ಲಕ್ಷ್ಮೀ ವಾಯುದೇವರಿಗೆ ಬೇರೆ ಅದ ಅಂತ ಹೇಳೋದಕ್ಕೆ ವಿಶೇಷ ಇರ್ತದೆ. ಪರಾಧೀನ ವಿಶೇಷ ಏನು? ಅದೇ ಲಕ್ಷ್ಮೀ ಬರೀ ಸೃಷ್ಟಿ ಮಾಡೋದು. ವಾಯುದೇವರು ಜ್ಞಾನ ಅಂತೂ ಇದ್ದೇ ಇರ್ತದೆ. ಅವರಿಗೆ ಒಂದು ವಿಶೇಷ, ಅದಕ್ಕೂ ವಿಶೇಷ ಶಬ್ದ ಇರ್ತದೆ. ಪರಾಧೀನ ವಿಶೇಷ ನಾಮ ವಿಶೇಷ ಹಿಂದೆ ಹೇಳಿದೆ. ನಾಮ ಹಿಂದೆ ಏನು ಹೇಳಿ ಗೊತ್ತಂದರೆ, ಈಗ ನೀವು ನಾ ಹೇಳಿದ ಪರಾಧೀನ ವಿಶೇಷತ್ವೇ ಜನ್ಮನ ಸ್ಥೂಲತಾ. ಪರಾಧೀನ ವಿಶೇಷತ್ವ ಅಂತ ಜನ್ಮ, ಸ್ಥೂಲತಾ ಭವ ಅಂದ್ರೆ ದೊಡ್ಡದಾವು, ಅದೊಂದು ಜನ್ಮೇ. ಪೂರ್ವ ಶಬ್ದ ವಿರೋಪಶ್ಚ ಅದೊಂದು ಜನ್ಮನೇ, ಹೆಸರು. ಹೌದು. ಈಗ ಹೋದ ಜನ್ಮದಾಗ ಅವ ರಾಮಣ್ಣ ಅಂತ, ಈ ಭೀಮಣ್ಣ ಅಂತ, ಪೂರ್ವ ಶಬ್ದ ವಿರೋಪ. ಇದೊಂದು ಜನ್ಮೇ. ಅಥವಾ ನಾ ಹೇಳಿಲ್ಲ, ಮೊದಲ ಬೀಜ ಅಂತ ಇರ್ತದೆ, ಮುಂದೆ ಅದೇನಾಗ್ತದ ಅದು. ನಮ್ಮಲ್ಲಿ ಇವತ್ತು ಬಾಸುಂದೆ ತಯಾರಾಗ್ಯದಂತೆ. ಬಾಸುಂದೆ ತಯಾರಾಗ್ಯದ ಹುಟ್ಟ್ಯದಂತ. ಏನು ಹುಟ್ಟ್ಯದ? ಹಾಲು ಹೋಗಿ ಬಾಸುಂದೆ ಆಯ್ತು. ಪೂರ್ವ ಶಬ್ದ ವಿರೋಪ. ಹಾಲು ಅನ್ನಂಗಿಲ್ಲ.
ಹಾಲಿನ ಮೊಸರು ಹೆಪ್ಪಾಕಿ ಮೊಸರು ಅಂತ ಅದೊಂದು ಮೊಸರು ಹುಟ್ಟಂತೆ ಆತ. ಮೊಸರಿನ ಜನ್ಮ ಅಂದ್ರೆ ಏನು? ಮೊಸರು ಹೆಪ್ಪಾಗ್ಯದಂತೆ. ಪೂರ್ವ ಶಬ್ದ ಲೋಪ. ಹಾಲು ಹೋತು ಮೊಸರು ಪೂರ್ವ ಶಬ್ದ ಲೋಪ. ಮೊಸರು ಹೋಗಿ ಬಜ್ಜಿಗೆ ಅಲ್ಲ ಎಣ್ಣೆ ಅಂತಿರ್ತೀವಿ. ಅದೇ ಮುರುವರೆ ಮಾಡಿದಾಗ ಅದು ಕಡ್ಲೆ ಹಿಟ್ಟು ಅಂತೀವಿ. ಎಲ್ಲ ಕುಡಿದಾಗ ಮುರುವರೆ, ಕಡ್ಲೆ ಹಿಟ್ಟ ಎಣ್ಣೆ ಸೇರಿದ ಮುರುವರೆ. ಪೂರ್ವ ಶಬ್ದ ಅದು ಮುರುವರೆ ಹುಟ್ಟಿದಂತೆ ಆತ. ಜನ್ಮ ಅಂದ್ರೆ ಈ ಟೈಪ್ ಪೂರ್ವ ಶಬ್ದ ವಿರೋಧ ಹಿಂಗೂ ಇದಕ್ಕೂ ಜನ ಹುಟ್ಟು. ಈಗ ಒಬ್ಬ ಹೆಣ್ಮಗಳಿಗೆ ಈಗ ಪತ್ನಿತ್ವ ಎಂದು ಹುಡ್ತದೆ. ಪತ್ನಿತ್ವ ಅಂತ ಹುಡ್ತದೆ. ಅದು ಆ ಪೂರ್ವ ಶಬ್ದ ವಿಲೋಪ. ಒಂದು ಕುಮಾರಿ ಎಂದು ಈ ಪತ್ನಿ ಆಗ್ತಾರೆ. ನಮ್ಮ ಶುಕಾಚಾರ್ಯ ಹೇಳ್ತಾರೆ, ಅತ್ತಿ ಮನೆಯಾಗ ಗಂಗಾಬಾಯಿ, ತವ್ರ ಮನೆಯಾಗ ಭಾಗ್ಯವತಿ ಬಾಯಿ. ಶುಕಾಚಾರ ಅವ್ರು ಹಂಗೆ ಪೂರ್ವ ಶಬ್ದ ವಿಲೋಪಶ್ಚ ಯದಿ ಜನ್ಮೇ ಇವೆಲ್ಲ ಟೋಟಲ್ ಏನಾಯ್ತು ಅಂತ ವಾಯುದೇವ್ರಿಗೆ ಜನ್ಮ ಅದನ್ನು ಇದು ಶೆವಟಿ ಕಾಯ್ದಾರ, ಜನ್ಮಂತ್ರು ಎಲ್ಲರಿಗೂ ಶೆವಟಿ ಕಾಯ್ದಾರ. ನಾವೊಂದು ಚಾಟಿ ಹೇಳ್ತೀವಿ, ನಾವು ತರ್ಕ ಓದ್ತಿದ್ವಿ ಆಚಾರ್ಯ ತರ್ಕ. ಆ ತರ್ಕ ಓದುವ ವೇಳೆಗೆ ಒಬ್ಬಾತ 86 ವರ್ಷದ ಮುದುಕಿ ಮರಾಠಿ. ಆಚಾರ್ಯ ಭಾಳ ಮದುವೆ ಅವರು ಬದುಕು ಪಂಚದಕ್ಷಿಣಿ ಭಯಂಕರ ಕಠಿಣ ಗ್ರಂಥ. ಆವಾಗ ಅವ ಪ್ರಶ್ನೆ ಕೇಳ ಸ್ವಲ್ಪ ಸಂಸ್ಕೃತ ಜ್ಞಾನ ಚಲೋ ಇರ್ತಾವ. ಅವ್ರು ನೋಡ್ರಿ ನಾಗರಳ್ಳಿ ರಾಮಾಚಾರ ಓದಕ್ಕಿದ್ದಾಗ ಅವ್ರ ಜೋಡಿ ಓದ್ತಿದ್ದಂತ, ನಮ್ಮ ಜೋಡಿ ಓದ್ತಿದ್ದ. ಅಂದ್ರೆ ಅವ್ನು ಎಷ್ಟು ಜಾಂಬ ಅಂತ ನೋಡ್ಕೊಳ್ಳಿ ಅಧ್ಯಯನ ಮಾಡಿ ಅಧ್ಯಯನ. ಆದರೆ ನಾವು ವಯಸ್ಸಾಗ ಕರೆಕ್ಟ್ ಇರ್ತಿದ್ದ, ದಾದರ್ನಾಗ ಇರ್ತಿದ್ದವ. ನಮ್ಮ ಮಾತುಂಗದಾಗ 1-2 ಕಿಲೋಮೀಟರ್ ದಾದ. ಮುಂಜಾನೆ ಬರೋಬ್ಬರ 5 ಗಂಟೆಗೆ ಪಾಠರು. ಅವ್ನು ಲಘು ಬಂದು ಕೂತ್ರೆ ಹಂಗೆ ಬರ್ತಿದ್ದಿಲ್ಲ, ಟಕ್ ಅಂತ 5ಕ್ಕೆ ಅವಾಗ ನಾವೆಲ್ಲ ಹಾಲ್ಯ ಮಾಡ್ಕೊತಿದ್ವಿ. ಅವ್ನು ಬಡ್ಕೊಂಡು ನಿಂತಿದ್ದ, ಹೇಳ್ತಿದ್ದ ಆಚಾರ್ಯ ನಿಂತ ಮುದುಕ. ಅವ ಮುಂಜಾನೆ ಥಂಡ್ಯಾಗ ಬಂದ, ನೀವು ಹಂಗೆ ಹೇಳಂಗೆ ಇಲ್ಲ, ಬರ ತೆಗೆದು ನಮ್ಗೆ ಇವ ಯಾಕೆ ಬರ್ತಾರಪ್ಪ ಅಂತ ಪಾಠ ನಡೀತಿತ್ತು. ಪಾಠ ಒಳಗೆಲ್ಲ ಅವ್ನು ಕೇಳ್ತಿದ್ದ, ಆಚಾರ್ಯ ಹೇಳ್ತಿದ್ರು. ಮಾತು ಕೇಳ, ವಯಸ್ಸಾಗಿತ್ತು ನೋಡಿ, ಮಾತು ಕೇಳ ಆಚಾರ, ಮಾತು ಕೇಳ. ಮಾತು ಕೇಳಿದ ಕಡೆಗೆ ಆಚಾರ, ನೀವು ಪಾಠ ಹೇಳಾಗುತ್ತೆ, ನೀವು ಚಿಂತನೆ ಮಾಡಿ ನನಗೆ ಮತ್ತು ಹಾಗೆ ಮಾಡ್ಕೊಳ ನಮ್ಮ ಜೋಡಿ ಆಚಾರದ ಮುಗಿ ಪಾಠ ಮುಗಿದು. ಅಲ್ಲಿ ಒಂದು ಇದು ಇತ್ತು ತರ್ಕ, ಸಂಯೋಗ ಎಂಬುವಂತಹ ಪದಾರ್ಥ. ಇದು ವ್ಯಾಪ್ಯ ವೃತ್ತಿ, ಅವ್ಯಾಪ್ಯ ವೃತ್ತಿ. ಸಂಯೋಗ ಎಲ್ಲ ಕಡೆಗೆ ಇರ್ತದೋ, ಸೀಮಿತವಾಗಿ ವ್ಯಾಪ್ಯ. ವೃಕ್ಷ ಕಪಿ ಸಂಯೋಗಿ ವೃಕ್ಷತ್ವ. ಒಂದು ಕಪಿ ವೃಕ್ಷದ ವ್ಯಾಪವನ್ನು ಕೂತದೆ. ಕಪಿ ಸಂಯೋಗ ವೃಕ್ಷಕ್ಕಾಗಿ. ಆ ಸಂಯೋಗ ಅಲ್ಲ, ಆ ಸಂಯೋಗ ಎಲ್ಲಿದೆ? ಇಡೀ ವೃಕ್ಷಕ್ಕದನು ಕೇಳಿದ್ರೆ ಅದು ಅಗ್ರಾವಚ್ಛೇದೇನ ಸಂಯೋಗ, ಮೂಲಾವಚ್ಛೇದನ ಸಂಯೋಗ ಇಲ್ಲ. ಸಂಯೋಗ ಅದ ವ್ಯಾಪ್ಯ ವೃತ್ತಿ, ಅವ್ಯಾಪ್ಯ ವೃತ್ತಿ. ನಾನು ವಿಶೇಷ ಹೇಳ್ತಿದ್ದೆ, ವೃಕ್ಷ ಹಾಕಿ ವೃಕ್ಷತ್ವ ವೃಕ್ಷತ್ವ ಅವ್ರಿಗೆ ಅನಿಸ್ತಿದ್ದೆ. ಅವ್ರಿಗೆ ಆಮೇಲೆ ಕೇಳಿ ಶೆವಟಿ ಮಾಕಾಡು ಕೂಡೇ ಬರ್ತದೆ. ಕಳಿಗೆ ಹಂಗೆ ಹೇಳ್ಕೊತಾರೆ ಆಚಾರ ಡೊಕ್ಯಾರು ಬಸ್ ಅವ್ರ ಆಚಾರ್ಯ ಕೇಳಿ ಹಂಗೆ ಮುದುಕಿ ನಾನು ಬೇಡ ಅವ್ರು ಅಲ್ರಿ ನೀವು ಎಷ್ಟು ಒಂದು ತಾಸು ತನಕ ಹೇಳ್ಕೊಂಡು ಹಾಕ ಕಳಿಗೆ ಶೆವಟಿ ಮಾತಾಡ್ತೀವಿ ಡೊಕ್ಯಾರು ಬಸ್ ಹಂಗೆ ಮಾಡಬಾರ್ದು. ಇದೇ ಹಂಗೆ ಹಿಂಗಾಗಿ ನಾವು ಬಂದಾಗೂ ಬಯಸ್ಬೋದು, ಒಬ್ಬಗೂ ಹೇಳಕ್ಕೆ ಬಯಸ್ಬೋದು. ಕಡೆಗೆ ಅವ್ರು ಹೇಳಿದ್ರು, ವಯಸ್ಸಾಗಿದೆ, ಭಾಗವತ್ ಕೇಳಿ ಸಾಧನ ಮಾಡ್ತೀವಿ, ಕಪಿ ಗಿಪಿ ತೊಗೊಂಡು ಏನು ಮಾಡ್ತೀವಿ. ತರ್ಕ ಓದೇಬೇಕು. ತರ್ಕ ವ್ಯಾಕರಣ ಅಂಗಶಾಸ್ತ್ರಗಳು, ಅಂಗಿ ವೇದಾಂತ ಅಂದರೆ ಅದು ತಿಳ್ಕೊಳ್ಳಿಕ್ಕೆ ಬೇಕು. ಮ್ಯಾಥಮೆಟಿಕ್ಸು ಸೈನ್ಸು ಎಲ್ಲ ಡಾಕ್ಟ್ರಿಗೆ ಕಲೀಲಿಕ್ಕೆ ಬೇಕೇ ಬೇಕು. ಆದರೆ ಕರ್ತನಕ ಮೆಥಮೆಟಿಕ್ಸ್ ಕಲ್ತ್ರೆ ಡಾಕ್ಟ್ರಿಗೆ ಹೆಂಗೆ ನಡೀಬೇಕು? ಅದು ಒಂದು ಅಂಗಶಾಸ್ತ್ರ. ಹಂಗೆ ವೇದಾಂತದಲ್ಲಿ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ತರ್ಕ ವ್ಯಾಕರಣ ಸೊ ಜಾಸ್ತಿ ಹೇಳಿದೆ. ಅಂದ್ರೆ ಇವು ವಯಸ್ಸಾದ ಮೇಲೆ ಓದೋ ಗ್ರಂಥ ಪ್ರಮಾಣಶಾಸ್ತ್ರಗಳು, ಪ್ರಮೇಯ ಶಾಸ್ತ್ರವನ್ನೇ ಓದಬೇಕು. ತಾತ್ಪರ್ಯ ನಿರ್ಣಯ. ಅದಕ್ಕೆ ವ್ಯಾಕರಣನೂ ಕೂಡ ಅವೆಲ್ಲ ಒಂದು 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 ಕ್ರಿಯಾಪತ್ಯ ಧಾತು ಅಂತ ಇರ್ತದೆ ಒಳಗೆ.
ಪ್ರತ್ಯಯ ಇರ್ತದೆ, ಪ್ರಕೃತಿ ಇರ್ತದೆ. ಗಚ್ಚತಿ ಅಂತ ಯಾರು ಮಾಡಿ ಗಮ ಗಚ್ಚತಿ ಅಸ್ಮಾಧಾತೋ ಕರ್ತೈತಿ ಪ್ರತ್ಯಯ ತಿಪ್ತಸ್ತಿ ಮಿಪ್ಪಸ್ ಮಸ್ ಮಸ್ ಅಂತಿಗೆಲ್ಲ ಸೂತ್ರಗಳಿಂದ ಗಚ್ಚ ಧಾತು ತಿ ಪ್ರತ್ಯಯ ಅಂತ ಗಚ್ಚತಿ ಅಂತ ಆಯಿತು. ಒಂದು ಅದಕ್ಕೆ ಹಿಂಗಾಯ್ತು ಹಂಗಾಯ್ತು. ಒಂದು ರೂಪ ತಯಾರು ಮಾಡಲಿಕ್ಕೆ ಒಂದು 15 ಸೂತ್ರ ಇರ್ತಾವೆ. ಒಬ್ಬ ಬ್ಯಾಕ್ವರ್ಡ್ ಹೇಳಬೇಕು. ಅದಕ್ಕೆ ಒಬ್ಬ ಕರೋತಿ ಎಂಬುದು ಹೆಂಗೆ ತಯಾರ ಕರೋತಿ ಅಂತ ಡುಕ್ರೀಕರಣ ತಸ್ಮಾತ್ ಧಾತೋ ಕರ್ತರಿ ಒಬ್ಬರ ಮೂಲಕ ಡುಕ್ರೀಕರಣ ತಸ್ಮಾತ್ ಧಾತೋ ಡುಕ್ರೀಕರಣ ಧಾತೋ ಚಿತ್ರತ್ಯ ಡುಕ್ರೀಕರಣ ಶಂಕರಾಚಾರ್ಯ ಎದುರಿಗೆ ಬಂದಿರ್ತಾರೆ. ಅವಂದರೆ ಪೂರ್ಣ ಶಿಥಿಲಾಗ ಅಂಗಾಂಗ ಅಂಗಂ ಗಲಿತಂ ಫಲಿತಂ ಮುಂಡಂ ಶ್ಮಶಾನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ ಆಶಾಪಿಂಡಂ ಭಜಗೋವಿಂದಂ ಭಜಗೋ ಸಂಪ್ರಾಪ್ತೆ ಸನ್ನಿಹಿತೆ ಕಾರ್ಯ ಯಮದೇವರ ಬಂದು ಪಾಶ ತಗೊಂಡು ನಿನಗೆ ಕಳ್ಕೊಂಡು ಹೊಂಟಾಗ ಮಹಿನೇ ರಕ್ಷತೆ ದುಃಖೀಕರಣ. ಈ ದುಃಖೀಕರಣ ಅಂತ ಏನದಲ್ಲ ಯಾವುದು ಪಾಠ ರಕ್ಷಣೆ ಮಾಡಂಗಿಲ್ಲ, ಭಗವಂತಗೆ ಕ್ಷಣ ಆಗತ್ತ. ಅದು ತೊಗೊಂಡು ಏನು ಮಾಡ್ತೀವಿ ಒಗೆಯೋದು ಅಂದ್ರೆ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಕಟ್ಟಿಸಲು ಪೆಟ್ಸ್ಗೆ ಹೋಗಿದ್ದು, ಹಾಂ ಕಟ್ಟಿಸಲು ಪೆಟ್ಸ್ಗೆ ಹೋಗಿದ್ದು ಇದಲ್ಲ ಅಂಗಂ ಗಲಿತಂ ಭಾರಿ ಹೇಳ್ತಾರೆ. ಈಗ ಪ್ರಮಾಣ ಗ್ರಂಥದೊಳಗೆ ಅನುವ್ಯಾಖ್ಯಾನ ಶ್ರೇಷ್ಠ, ಪ್ರಮೇಯದ ಮಹಾಭಾರತ ಆಗ್ತದೆ. ಅಲ್ಲ ಇವೆಲ್ಲ ಪ್ರಮೇಯಗಂತೆ ಯಾವುದು ಅನುವ್ಯಾಖ್ಯಾನ ಎಲ್ಲ ಬಂದಿಸೋದಿಲ್ಲ ಪ್ರಮೇಯಗಂತೆ. ಪ್ರಮಾಣ ಒಳಗೆ ಅಲ್ಲಲ್ಲೇ ಪ್ರಮಾಣ ಬಂದಿರ್ತಾವಿಷ್ಟೇ. ಅದಕ್ಕೆ ನೀವು ಇದ್ರೊಳಗೆ ಜಿಜ್ಞಾಸಾಗಳ ಪರಿಣಾಮ ಬಂತಲ್ಲ, ಅಲ್ಲಿ ಪ್ರಶ್ನೆ ಕೇಳ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಪ್ರಮೇಯ ಗ್ರಂಥ ಅದು ಎಷ್ಟು ಸಿಕ್ಕಾಪಟ್ಟೆ ಪ್ರಮಾಣ ಹೇಳಿದ್ದೆ. ಪ್ರಮಾಣ ಅಂದ್ರೆ ತರ್ಕದ ವಿಷಯ ಭಾಳ ಹೇಳಿದ್ದೆ. ಮತ್ತು ಈ ಪ್ರಮೇಯ ಗ್ರಂಥದೊಳಗೆ ಪ್ರಮಾಣವನ್ನು ಯಾಕೆ ಎಷ್ಟು ಹೇಳಿದೆ? ಇದು ಏನೂ ಅಲ್ಲ, ಮುಖ್ಯತ್ವೇನೇ ಹೇಳಿಲ್ಲ, ಅಮುಖ್ಯತ್ವೇನೇ ಹೇಳಬಹುದು. ಈಗ ಮಹಾಭಾರತ ಉಪನ್ಯಾಸ ಮಾಡ್ತಂತ ಹೇಳಿ ನೀವು ರಾಮಾಯಣ ಕಥೆ ಸ್ವಲ್ಪ ಹೇಳೋದು ಅದನ್ನೇ ಭಾಳ ಹೇಳಿದ್ರೆ ಹಂಗೆ. ಈಗ ಇದು ಪ್ರಮೇಯ ಪ್ರಧಾನವಾದಂಥ ಗ್ರಂಥ ಒಳಗೆ ಅನುವ್ಯಾಖ್ಯ ಜಿಜ್ಞಾಸಾಧಿಕರಣದೊಳಗೆ ಎಷ್ಟು ಪ್ರಮಾಣ ಗ್ರಂಥ ಹೇಳ್ಯಾರ. ಅಲ್ಲೇನ ಪಕ್ಷ ಸಾಧ್ಯ ಹೇತು ದೃಷ್ಟಾಂತ ಅವು ಇವು 108 ಹೇಳೋದಿಲ್ಲ. ಮತ್ತು ಇವೆಲ್ಲ ಪ್ರಮಾಣಗಳನ್ನು ಯಾಕೆ ಹೇಳಿದೆ ಅಂದರೆ ಭಾಳ ಕಡಿಮೆ ಹೇಳಿದಂಥದ್ದು. ಪ್ರಮಾಣಶಾಸ್ತ್ರ ಬ್ರಹ್ಮತರ್ಕ ಅಂತದ 50 ಕೋಟಿ ವಿಸ್ತಾರ ಉದ್ಧೃತ್ಯನ ಅದು 50 ಕೋಟಿ ವಿಸ್ತೀರ್ಣದ ಬ್ರಹ್ಮತರ್ಕ. ನಾರಾಯಣ ಉದ್ಧೃತ್ಯ ಪಂಚಸಹಸ್ರಂ ಭಗವಾನ್ ಬಾದರಾಯಣ ಅದ್ರಾಗಿಂದ 5,000 ಶ್ಲೋಕ ತೊಗೊಂಡು ಪ್ರಮಾಣಶಾಸ್ತ್ರ ಮಾಡ್ಯಾರ. ಅದರೊಳಗಿನ ಸ್ವಲ್ಪ ಇಲ್ಲಿ ವಿಷಯ ಹೇಳಿರ್ಬೇಕು. ಇದೆಲ್ಲೋ ಪ್ರಮೇಯಶಾಸ್ತ್ರ ಆಚಾರ್ಯರು ತಮ್ಮ ಪ್ರಮಾಣ ಪದ್ಧತಿ ಒಂದು ಇದು ಪ್ರಮಾಣಶಾಸ್ತ್ರ, ಪ್ರಮಾಣ ಲಕ್ಷಣ ಉಳಿದದ್ದೆಲ್ಲವೂ ಹೆಚ್ಚಾಗಿ ಪ್ರಮೇಯ ಗ್ರಂಥಗಳೇ. ಆದರೆ ಅಲ್ಲೇ ಪ್ರಮಾಣಗಳನ್ನು ಹೇಳ್ತಿರ್ತಾರೆ. ಅದು ಪ್ರಮಾಣವೇ ಅಲ್ಲ, ಪ್ರಮೇಯ ಗ್ರಂಥ, ಪ್ರಮೇಯ ಪ್ರಧಾನ ಗ್ರಂಥ. ಪ್ರಮಾಣ ಗ್ರಂಥಗಳು ಉಪನಿಷತ್ತು, ವೇದ, ಉಪನಿಷತ್ತು ಅವೇ ಪ್ರಮಾಣ. ಯಾವ ವೇದ ಉಪನಿಷತ್ತು ಅವೆಲ್ಲ ಪ್ರಮೇಯ ಗ್ರಂಥ. ಪ್ರಮೇಯ ಅಂದರೆ ವಸ್ತು ನಿರ್ಣಯ, ವಸ್ತು ಪದಾರ್ಥದ ಸ್ವರೂಪ ಹೇಳ್ತಾವೆಲ್ಲ. ಆ ಪದಾರ್ಥ ಸ್ವರೂಪ ಹೇಳಬೇಡ ಪ್ರಮಾಣ ಏನಪ್ಪ ವೇದ ಪ್ರಮಾಣ. ಅದಲ್ಲ ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಅಂದರೆ ಏನು, ಅನುಮಾನ ಅಂದರೆ ಏನು, ಆಗಮ ಏನು, ಅದರ ಲಕ್ಷಣವೇನು, ಅದರ ದೋಷಗಳೇನು, ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ಇವೆಲ್ಲ ಏನವಲ್ಲ ಪ್ರತ್ಯಕ್ಷ ಅನುಮಾನ ಇವೆಲ್ಲ ಇದ್ರ ಬಗ್ಗೆ ಪ್ರಮಾಣ. ಅದು ನೀನು ಭಾಳ ಹೇಳಲ್ಲ ಇಲ್ಲ, ಭಾಳ ಕಡಿಮೆ ಹೇಳಲ್ಲ. ಸರಿ, ಮುಂದಿನ ಅಧಿಕರಣ ಏನಪ್ಪ? ಓಂ ಅಸಂಭವಾದಿಕ ಅಸಂಭವ ಅನುಪತ್ತೇ. ಓಂ ಅಂದ್ರೆ ಭಗವಂತ ಉತ್ಪತ್ತಿ ಆಕಾಶ ವಾಯುಗಳಿಗೆ ಉತ್ಪತ್ತಿ ಹೇಳಿದ ಮೇಲೆ ಸದಜಾಯತ ಅಸತ್ವಾಯುರಮಗ್ರಾಸೀತ್ ತಥೋ ವೈ ಸದಜಾಯತ ಅನ್ನೋದ ಇಲ್ಲ. ಅಸದ್ವಾಯುರಮಗ್ರಾಸೀತ್ ತಥೋ ವೈ ಸದಜಾಯತ. ಏನಿತ್ತು? ಅಸತ್ತಿತ್ತು. ಅಸತ್ತಿನಿಂದ ಏನಾಯಿತು? ಸದ ಬಂತು ಅಂತೇಳಿ ಇಲ್ಲೇ ಶಂಕ ಬಂತು.
ದೇವರು ಸತ್ ಚಂದ್ರ ದೇವರು ಅಂತ ದೇವರು ಹುಟ್ಟ್ಯಾನಲ್ಲ. ಯಾಕೆ ಅಸತಃ ಸದಜಾಯ, ಅಸತ್ನಿಂದ ಅಸತ್ನಿಂದ ಅಸತ ಅನ್ನೋ ದೇವರು ಹುಟ್ಟ್ಯಾನ ಅಂತಂದ್ರೆ ಅಲ್ಲಿ ಅದು ಸೂತ್ರ ಬಂತು. ಅಸಂಭವ ಸ್ವತಃ ಅನುಪತ್ತಿ. ಮೊದಲನೇದು ಅಸತ್ತಿನಿಂದ ಜಗತ್ತಿನ ಯಾವ ಹುಟ್ಟು ವಸ್ತು ಹುಟ್ಟಾಗಿಲ್ಲ. ಅಸತ್ತಿನಿಂದ ಅಭಾವನ ಭಾವ ಹುಟ್ಟು. ಈ ನಿಮ್ಮ ಮನೆ ಒಳಗೆ ಒಟ್ಟ ಅಕ್ಕಿನೇ ಇಲ್ಲಪ್ಪ, ಅನ್ನ ಹುಡ್ತದ. ಅಕ್ಕಿ ಅಭಾವದಲ್ಲಿಲ್ಲ, ಹಾಂ ಅನ್ನ ಹುಟ್ಟು. ಇನ್ನು ಸದಾ ಅನುಪಪತ್ತಿ ಎರಡನೇದು ಪರಮ ನಿತ್ಯನಾದ ಭಗವಂತಗ ಹುಟ್ಟುವಿಕೆಯೇ ಅನುಪಬಂಧ ಅಂದರೆ ವೇದದಲ್ಲಿ ಹೇಳಿದ್ದ. ಅದು ಹೇಳ್ಯಾದ ಅಂತಂದ್ರೆ ಅಭಿವ್ಯಕ್ತಿ ಅಂತ ಮಾಡಿ ಅಂತ ಹೊರತು ಇದಕ್ಕೆ ಭಾಳ ಅದೇ ಅನುಭವ ವಿರೋಧ ಬರ್ತದ ಮಾತಾಡ್ತಾನೆ ಅಂತ ಇದೇ ಭಾಳ ಇದನ್ನ ಭಗವಂತಗೆ ಉತ್ಪತ್ತಿ ಇಲ್ಲ ಅಂತ ಒಂದು ವೇದ, ಉತ್ಪತ್ತಿ ಅದ ಅಂತ ಒಂದು ವೇದ. ಉತ್ಪತ್ತಿ ಅದ ಅಂದರೆ ಏನಂತಂದ್ರೆ ಭಗವಂತ ತನ್ನ ಇಚ್ಛೆಯಿಂದ ಬಹುರೂಪವನ್ನು ತಾಳಿದ, ಆ ಅರ್ಥವನ್ನು ಮಾಡ್ಕೊಂಡು ಹೋಗುದು. ಉತ್ಪತ್ತಿ ನೋಡಿ, ಉತ್ಪತ್ತಿರತ್ತ ಕಥಿತ ಸ್ವತಂತ್ರ ಪರಾತ್ಮನಃ ನಯೋತ್ಪತ್ತಿ ಕಥಮಪಿ ನ ಸ್ವತಂತ್ರ ತಥೋ ಪರಂ. ನೋಡಿ ಪರಾತ್ಮನಃ ಅಂತ ಶ್ಲೋಕ ಅಂತಾರೇನು? ಉತ್ಪತ್ತಿರತ್ವ ಕಥಿತ ಸ್ವತಂತ್ರತ್ವಾತ್ ಪರಾತ್ಮನಃ ನಯೋತ್ಪತ್ತಿ ಕಥಮಪಿ ನ ಸ್ವತಂತ್ರಂ ತಥೋ ಪರಾತ್ಮನಃ ಅಂದರೆ ಸರ್ವೋತ್ತಮನಾದ ಭಗವಂತನಿಗೆ ಸ್ವತಂತ್ರನಾಗಿದ್ದರಿಂದ ಕಥಮಪಿ ಯಾವುದೇ ರೀತಿಯ ಉತ್ಪತ್ತಿನೂ ಇಲ್ಲ. ಪರಾಧೀನ ವಿಶೇಷಾವಾಪ್ತಿಯಾಗಿದೆ, ಸ್ಥೂಲ ಭಾವನವಾಗಿದೆ, ಪೂರ್ವ ದೇಹವನ್ನು ಬಿಟ್ಟಾಗಿದೆ, ಪೂರ್ವ ಹೆಸರನ್ನು ಬಿಟ್ಟಾಗಿದೆ. ಈ ಪರಾಧಿ ಯಾವ ವಿಶೇಷಗಳು ಅಭಿಮಾನಿ ದೇವತೆಯಾಗಲಿ, ಅಭಿಮಾನಿ ದೇವತೆನೂ ಇಲ್ಲ, ಅದು ಯಾವ ಇಲ್ಲ. ಅದರ ಸ್ವರೂಪದಿಂದಲೂ ವಿಶೇಷ ನೋಡು, ಸ್ವರೂಪದಿಂದ ವಿಶೇಷಾವಾಪ್ತಿ ರೂಪದಿಂದ ನೈವ ಇಲ್ಲೇ ಇಲ್ಲ ಎಂದ್ರೆ ಯಾಕಿಲ್ಲ ಹೇಳ್ರಿ? ಸ್ವತಂತ್ರ ಪ್ರಾಪ್ತ ಸ್ವತಂತ್ರ ಆಗ್ಯಾನ. ಅವಾಗ ಯಾರು ಹುಟ್ಟಿಸೋದು? ನೈವೋತ್ಪತ್ತಿ ಕಥಮಪಿ ನ ಸ್ವತಂತ್ರ ದೇವರ ಬಿಟ್ಟು ಇನ್ನೊಂದು ಅಪರವಾದ ಸ್ವತಂತ್ರ ವಸ್ತು ಇಲ್ಲ. ಇದ್ದಿತ್ತಂದ್ರೆ ಅವನಿಗೆ ನೀವು ಹುಡ್ತಿಲ್ಲ. ದೇವರ ಬಿಟ್ಟು ಇನ್ನೊಂದು ಸ್ವತಂತ್ರ ವಸ್ತು ಇಲ್ಲದೇ ಇರುವುದರಿಂದ ಭಗವಂತನಿಗೇನಿಲ್ಲ ಉತ್ಪತ್ತಿ ಇದೇ ಮುಗಿಸ್ಬಿಟ್ಟು. ಈ ಕಥಮಪಿ ಅಂತ ಶಬ್ದ ಅದಕ್ಕೆ ಹಾಕಿ ಯಾವುದೇ ರೀತಿ ಇದು ತೇಜೋಧಿಕರಣ. ಓಂ ತೇಜ ಅತಃ ತಥಾ ಹ್ಯಾಹ ಓಂ. ಇದು ತೇಜೋಧಿಕರಣದ ಅಗ್ನಿ, ವಾಯೋರಗ್ನಿ ತತ್ತೇಜೋ ಅಸೃಜತ. ನೋಡಿ, ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ಬರ್ತದೆ. ದೇವರು ತೇಜ ಹುಟ್ಟಿಸಿದ ಅಂತ ಇನ್ನೊಂದು ಬಂತೇನು? ಅದು ಅಗ್ನಿ ಯಾರ ಮಗ ಅಂತ? ದೇವ್ರ ಮಗನ ಅವನ ಮಗ. ವಾಯೋರಗ್ನಿ ಅಂತ ಇದು ವೇದನಾಗ ಹೇಳಿದ್ರೆ ಏನು? ವಾಯುವಿನಿಂದ ಅಗ್ನಿ. ಆಮೇಲೆ ತತ್ ತೇಜೋ ಅಸೃಜ, ದೇವರಿಂದ ಏನಾಯಿತು? ತೇಜಸ್ಸು. ಎರಡು ವಿರೋಧ ಆಯ್ತಂತೆ. ಅದಕ್ಕೆ ಅಗ್ನಿಗೆ ವಾಯು ಜನಕನು, ಪರಮಾತ್ಮ ಜನಕನು. ಒಂದು ವೇದ ಏನು ಹೇಳ್ತೀರಿ? ತತ್ತೇಜ ಸತ್ ಅಲ್ಲ, ತತ್ತೇಜೋ ಅಸೃಜತ. ಸತ್ತಂದ್ರೆ ಆ ಪರಬ್ರಹ್ಮವು ಅಸೃಜತ ಹುಟ್ಟಿತು. ಅಲ್ಲ, ತೇಜಸ್ ಹುಟ್ಟಿಸ್ತು. ಅದೇ ತತಃ ಪರಮಾತ್ಮನಿಂದ ತೇಜಸ್ ಹುಟ್ಟಿತು. ವಾಯುವರ ಅಗ್ನಿ ಅಂತ ಹೊಡಿತು. ಇವೆರಡು ವಿರುದ್ಧ ಆಗ್ತದೆ. ವೇದಗಳ ವಿರುದ್ಧ ಬಂದಲ್ಲ ಅಂತ ಕೇಳಿದರ ತೇಜೋಧಿಕ ಓಂ ತೇಜೋ ಅದಸ್ತಥಾಹ್ಯ ಓಂ. ಆಕಾಶಾದಿಗಳಂತೆ ತೇಜಸ್ಸು ಕೂಡ ತತ್ತೇಜೋ ಸೃಜತ. ಇದು ಹೆಂಗಂತ ದ್ವಾರ ಅಂದ್ರೆ ವಿಶ್ವ ಮೊಟ್ಟ ಮೊದಲ ಬ್ರಹ್ಮಾಂಡದ ಹೊರಗೆ ಭಗವಂತನಿಂದ ಹುಟ್ಟಾಗಲ್ಲ. ಮುಂದೆ ಆಯಾ ಪಂಚಭೂತಗಳಿಂದ ಹುಡ್ತಾವ. ಈ ಅರ್ಥ ಮಾಡ್ಕೋದು ಹೊರತು ವೇದಗಳ ವಿರುದ್ಧ ಹೇಳಿಲ್ಲ. ಒಂದು ಮೂಲವಾಗಿ ಹುಟ್ಟಿದ್ದರಿಂದ ಮುಖಾದಗ್ನಿಶ್ಚ ಅಂದಷ್ಟೆಲ್ಲ ಹುಟ್ಟಾವ. ಮುಂದೆ ಬ್ರಹ್ಮಾಂಡದ ಒಳಗ ಸೃಷ್ಟಿ ನಡೆದಾಗ ಅಲ್ಲಿ ಹುಟ್ಟ್ಯಾರ ಅಂತ ಹಿಂಗೂ ಮಾಡ್ಕೋಬೋದು. ಓಂ ಆಪಹ ನಿಧಿಲ್ವಾಗಿ ಬ್ರಹ್ಮೈ ವೈದಮಗ್ರ ಆಸೀತ್ ತದಪೋ ಸೃಜತ. ನೋಡಿ,
ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಯಾರಿದ್ದರೂ ಪರಬ್ರಹ್ಮನೇ ಇದ್ದ, ಅವನಿಂದೇ ನೀರು ಹುಟ್ಟಿತು ಅಂತ ಒಂದು ಶ್ರುತಿ. ಅಗ್ನೇರಾಪಃ ಇನ್ನೊಂದು ಶ್ರುತಿ, ಅಗ್ನಿಯಿಂದ ನೀರು ಹುಟ್ಟಿತು. ಅದೇ ಇಲ್ಲ, ಅಗ್ನಿ ನೀರು ಹುಡ್ತಾ ಇಲ್ಲ, ಅನುಭವದೇ ಅದ ಅಗ್ನಿರಾಪ ಲೈಟ್ ಹೋಗ್ಯದ ಸ್ನಾನ ಮಾಡಕ್ಕೆ ಅವ್ರಿಗೆ ಬರ ಅಗ್ನೇರಾಪ. ಯಾಕೆ ಸ್ಥಳ ಮಾಡಿದ್ರೆ ಪೂಜೆ ಅಂದ್ರೆ ಲೈಟ್ ಹೋಗಿ ಅಂತಪ್ಪ ಅಗ್ನೇರಾಪ ಅದಕ್ಕೆ ಕಾರಣ ನೀ ಅಗ್ನಿಯಿಂದ ನೀರು ಹುಟ್ಟು ಅಂತಲಿಕ್ಕೆ ನಮ್ಮ ಅನುಭವನೂ ಅದ, ಪ್ರತ್ಯಕ್ಷ. ಆದ್ರೆ ಬ್ರಹ್ಮೈವ ನಮಗ್ರಾಸಿ ತಪೋ ವೈ ತತ್ತ ಅಪೋಸರು ನಾವು ನೀರು ಹುಟ್ಟಿಸಿದ ಅಂತಂದ ಏನೋ ಪರಮಾತ್ಮ ಮೂಲ ರೂಪದಲ್ಲಿ ಪರಮಾತ್ಮ ಹುಡ್ಸ್ಯಾನ, ಮತ್ತು ಅದನ್ನೇ ಇವರು ಹುಡ್ಸ್ಯಾರ. ಪಂಚಭೂತಗಳಿಗೆಲ್ಲ ಹೀಗೆ ಅರ್ಥ ಮಾಡ್ತೀವಿ. ಬ್ರಹ್ಮ ಏವ ಇದಂ ಅಗ್ರಾಸಿತ್, ಹಿಂಗೆ ಅಲ್ಲ ಪದಚ್ಛೇದ. ಬ್ರಹ್ಮ ಪೃಥಿವಿ ಅಧಿಕರಣ. ಓ ಪೃಥಿವಿ ಅಧಿಕಾರ ಶಬ್ದಾದಿಭ್ಯ ಓಂ ತತ್ತೇ ಮತರೆ ಇತ್ಯಾದಿ ಯತ್ ಕೃಷ್ಣಂ ತದ ಅನ್ನಸ್ಯ ಅಂತ ಹೇಳಿ ಪೃಥಿವಿ ವಾ ಅನ್ನಂ ಅದ್ಮೇ ಪೃಥಿವಿ ಅಂತ ಬಂದು ಏನ್ರಿ ಪೃಥ್ವಿ ಅದ್ಮೇ ಪೃಥಿವಿ, ನೀರಿನಿಂದ ಪೃಥ್ವಿ ಹುಟ್ಟು ಅಂತಿಲ್ಲ. ಆದ್ರೆ ಪೃಥಿವಿ ವಾ ಅನ್ನಂ ಯತ್ ಕೃಷ್ಣಂ ತದ ಅನ್ನಸ್ಯ ನೋಡಿ, ಇದೆಯೂ ಕೂಡ ತಾ ಆಪಹ ಐಕ್ಷಂತ ಭವಸ್ಯಾಂ ಪ್ರಜಾಯೇತಿ ತಾ ಅನ್ನಮಸಂಜಂತ ಅದ್ಭ್ಯ ಪೃಥಿವಿ ಎಂದು ಶ್ರುತಿ. ಪೃಥ್ವಿಯೇ ಅನ್ನ, ಪೃಥ್ವಿನೇ ಅನ್ನ. ಪೃಥ್ವಿಯೇ ಅನ್ನ. ಇದೆ ತಾ ಅನ್ನಂ ಮೆಸಂಜಂತ, ಆ ನೀರುಗಳು ಅನ್ನವನ್ನು ಹುಟ್ಟಿಸಿದವು. ಏನು ನೀರುಗಳು ಏನು ಮಾಡ ಅನ್ನ ಅಂದರೆ ಪೃಥ್ವಿ. ಅಲ್ಲ ಅವು ಪುಸ್ತಕನಾಗಿಲ್ಲ ಅಂತ ಇವು ಬರೀ ಸೂತ್ರವ ಅನ್ವ್ಯಾಖ್ಯಾನ ಅಲ್ಲ, ಸೂತ್ರ ಭಾಷೆ ಸಿಗ್ತದೆ. ಜಾನಾದಿಗಳನ್ನು ನೋಡ್ರಿ, ಅಂದ್ರೆ ವೇದಗಳಲ್ಲಿ ಪರಮಾತ್ಮನಿಂದ ಇದೆಲ್ಲ ಹುಟ್ಟು ಅಂತ ಒಂದು ಕಡೆ ಇರುತ್ತೆ, ನೀರಿನಿಂದ ಪೃಥ್ವಿ ಹುಟ್ಟು ಅಂತ ಇನ್ನೊಂದು ಕಡೆ ಇರುತ್ತೆ. ಮತ್ತು ಹಾಗಾದ್ರೆ ಹೆಂಗೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಯತ್ ಕೃಷ್ಣ ಯತ್ ಕೃಷ್ಣಂ ಅನ್ನಸ್, ತದನ್ನಸ್ ಅದು ಕೃಷ್ಣ ರೂಪ. ಕೃಷ್ಣ ರೂಪ ಅಂದ್ರೆ ಕಪ್ಪು ಇರುವುದರಿಂದ ಅನ್ನನೇ ಪೃಥ್ವಿ, ಅನ್ನನೇ ಭೂಮಿ. ಬ್ರಹ್ಮವೇದ ಇದಕ್ಕೆ ಮಾಡಕ್ಕಿಂತ ಬಂದಿರ್ತಿತ್ತು. ಬ್ರಹ್ಮವೇದ ಇದ್ರ ಆಸೀತ್ ಅದ್ರ ಬಗ್ಗೆ ಎಲ್ಲ ಬಂದಿರ್ತಾರೆ, ಎಲ್ಲ ಹೊಟ್ಟೆ ಅಲ್ಲ ವೇದಗಳ ವಿರೋಧ ಬಂತಲ್ಲ ಅಂದ್ರೆ ಹೆಂಗೆ ತಿಳ್ಕೊಳ್ಳಿ. ತದಭಿಧ್ಯಾನಾದಿ ಓಂ ತದಭಿಧ್ಯಾನಾದೇವ ಲಿಂಗಾತ್ ಓಂ ಅಂದ್ರೆ ತದಭಿಧ್ಯಾನ ಅಂದ್ರೆ ಭಗವಂತನ ಇಚ್ಛೆಯಿಂದಲೇ ಜಗತ್ತೆಲ್ಲವೂ ಹುಟ್ಟುತ್ತದೆ ಅಂತ ಹೇಳಿದ್ರು. ಅದನ್ನ ಸೂತ್ರ ಅಂತ ಹೋಗ್ಬೇಕು. ಭಗವಂತನ ಇಚ್ಛಾದಿಂದ ಎಲ್ಲ ಹುಟ್ಟೋದ್ರಿಂದ ಯಮಪೇತಿ ಭುವನಂ ಸಾಂಪರಾಯೇ ಇದಂ ಸರ್ವಮಸೃಜತ ಇತ್ಯಾದಿ ಶ್ರುತಿಗಳಿಂದ ಜಗತ್ತೆಲ್ಲವೂ ಭಗವಂತನ ವಿಶೇಷವಾಗಿರತಕ್ಕಂಥ ಇಚ್ಛೆಯಿಂದ ಹುಟ್ಟುತ್ತದೆ ಅಂತ ಆಚಾರ್ಯರ ಅನುವ್ಯಾಖ್ಯಾತ ಏನು ಭಾಳ ಹೇಳಿದ್ರು. ಸೂತ್ರಕಾರಿ ಇದು ಭಾಳ ಚಲೋ ಸಂಗ್ರಹ ಮಾಡಿದಂಥ ಇವರು ಭಾಳ ಚಲೋ ಸಂಗ್ರಹ. ಇದು ತದವಿಧ್ಯಾನಾದಿಕರಣ ಮುಗಿತು. ಇನ್ನು ವಿಪರ್ಯಾದಿಕರಣ, ಅಂತರಾದಿಕರಣ, ವ್ಯತಿರೇಕ. ಅಭಿಧ್ಯಾನ ಸಂಹಾರಕ್ಕೇನೋ ಒಂದು ಶಬ್ದ ಅಭಿಧ್ಯಾನ ಇಚ್ಛಾ, ಸಂಹಾರ ದೇವರ ಇಚ್ಛೆಯಿಂದ ನಾನಿಂದ 26ನೇ ಶ್ಲೋಕ अच्छेद्यस्यापि देवस्य विभागं बहुधा हरिः कृत्वा भोगानपदायैव शैकमा पदे पुरा. ಈ ವ್ಯಾಖ್ಯಾನ ನಾಡಿಂದ ವ್ಯತಿರೇಕ ವ್ಯತಿರೇಕ